ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಚಿಂಚೋಳಿಯ ಚಂದಾಪುರದ ಶ್ರೀ ಹಾರ್ಕೂಡ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆ ಕೊಡಮಾಡುವ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಹಾಗೂ ಶಾಲೆಯ 34ನೇ ವಾರ್ಷಿಕೋತ್ಸವ ಮತ್ತು ಕಾಲೇಜಿನ ದಶಮಾನೋತ್ಸವ ಸಮಾರಂಭ ಜರುಗಿತು. ಹಾರಕೂಡದ ಪರಮಪೂಜ್ಯ ಶ್ರೀ ಚನ್ನಬಸವ ಶಿವಯೋಗಿಯ ಕರ್ತೃ ಮನೆಮನೆದು ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎಂಬ ಮಾತಿನಂತೆ ನನ್ನ ಆರಾಧ್ಯ ಗುರುವಾದಂತಹ ಸ್ಥಳಸ್ಥಳಬ್ರಹ್ಮೆ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರು ಈ ಸಂಸ್ಥೆಯ ಅಧ್ಯಕ್ಷರು, ಅವರಿಗೂ ಅವರ ಪಾದ ಕಮಲಗಳಿಗೆ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸುದಿನ ಶ್ರೀ ಹಾರಕೂಡ ಚನ್ನಬಸವ ಶಿವಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ ಚಿಂಚೋಳಿ ವತಿಯಿಂದ ನಡೆಯುತ್ತಿರುವ ಹಾರಕೂಡ ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ದಶಮಾನೋತ್ಸವ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಭವನ ಸಾನ್ನಿಧ್ಯ ವಹಿಸಿದಂತಹ ಶಿವಾಚಾರ್ಯ ರತ್ನ, ಧರ್ಮರತ್ನ, ದಾಸೋಹ ರತ್ನ, ಸಪ್ತರ್ಣ ಶಿವರಾಮಣಿ, ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು, ಆರಾಧ್ಯ ದೇವರಾದ ಪರಮಪೂಜ್ಯ ಶ್ರೀ ಶರಸ್ಥಳಬ್ರಹ್ಮೆ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರ ಸಂಸ್ಥಾನ ಇರುವ ಶಿಕ್ಷಕರ ಹಾರ್ಕೂಡ ಇವರಿಗೆ ಸಕಲ ಸದ್ಭಕ್ತರ ಪರವಾಗಿ ನಮ್ಮ ಸಂಸ್ಥೆಯ ಸಮಸ್ತ ಶಿಕ್ಷಕ ವೃಂದದವರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಭಕ್ತಿಯಿಂದ ಪ್ರೀತಿಯಿಂದ ತುಂಬ ಹೃದಯದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಎಲ್ಲರ ಅತಿಥಿಗಳಾದ ಶ್ರೀ ಸುರೇಶ್ ಅಕ್ಕಣ್ಣ, ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಡಿಡಿಪಿ ಕಲಬುರಗಿ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಶಿಕ್ಷಕ ಬಳಗದವರ ಪರವಾಗಿ ಮತ್ತು ಎಲ್ಲ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ವಿ ಲಕ್ಷ್ಮೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಂಚೋಳಿ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಶಿಕ್ಷಕ ಬಳಗದವರ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ಅನಂತ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸುಭಾಷ್ ಚಂದಾಪುರ ಶ್ರೀಮಠದ ಪರಮಭಕ್ತರು ಹಾಗೂ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಶಿಕ್ಷಕ ಬಳಗದವರ ಪರವಾಗಿ ಮತ್ತು ನಮ್ಮ ಮುದ್ದು ಮಕ್ಕಳ ಪರವಾಗಿ ಅನಂತ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳಾದ ಶ್ರೀ ವಿರೂಪಾಕ್ಷಪ್ಪ ಎಂಪಳ್ಳಿ ಚಂದಾಪುರ ಶ್ರೀಮಠದ ಪರಮಭಕ್ತರು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಮತ್ತು ಎಲ್ಲ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಗಣಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ನಾಗರಾಜ್ ಕಲಬುರ್ಗಿ, ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಗಳು ಮತ್ತು ಶ್ರೀಮಠದ ಪರಮಭಕ್ತರು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತು ಎಲ್ಲ ಮಕ್ಕಳ ಪರವಾಗಿ ಅನಂತ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಬರಮಾಡುವ ಪಡೆದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಗೆ ಭಾಜನರಾದ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಪಾಟೀಲ್, ಮಾತಾ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿ ಹಾಗೂ ಡಾಕ್ಟರ್ ಕಿರಣ್ ಪಾಟೀಲ್, ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನೂರು ಪ್ರಶಸ್ತಿಗೆ ಭಾಜನರಾದ ಶ್ರೀ ರಮೇಶ್ ರಾಜೋಳೆ, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅರಗೂರು, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ.
ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಸಂಸ್ಥೆಯ ಎಲ್ಲ ಮುದ್ದು ಮಕ್ಕಳಿಗೂ, ಎಲ್ಲ ಶಿಕ್ಷಕ ರಂಗದವರಿಗೂ, ಎಲ್ಲ ಶಿಕ್ಷಕೇತರ ಸಿಬ್ಬಂದಿಯ ವರ್ಗದವರಿಗೂ ಮತ್ತು ಪಾಲಕ ಪೋಷಕರಿಗೂ ಹಾಗೂ ಶ್ರೀಮಂತರ ಸಕಲ ಸದ್ಭಕ್ತಾದಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಇಲಾಖೆಯ ಸಂಗೀತ ಕಲಾವಿದರಿಗೂ, ಇಲಾಖೆಯ ಸಿಬ್ಬಂದಿಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗಿಯಾದ ಸರ್ವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅನಂತ ತುಂಬಿರುವ ಸ್ವಾಗತವನ್ನು ಕೋರುತ್ತಾ ನಮ್ಮ ಸ್ವಾಗತ ನುಡಿಯನ್ನು ಮುಗಿಸುತ್ತೇನೆ. ಜಯ ಕರ್ನಾಟಕ. ಅತ್ಯಂತ ಆತ್ಮೀಯವಾಗಿ ಮತ್ತು ಭಕ್ತಿಯಿಂದ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೋರಿರುವಂತಹ ನಮ್ಮ ಚನ್ನಬಸವೇಶ್ವರರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟ ಉದ್ಘಾಟನೆ. ಜ್ಯೋತಿಯ ಬಲದಿಂದ ಸಮಾಂತದ ಕೇಳು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ಸಮಾಂತದ ಕೇಳು. ವಾರ್ಷಿಕೋತ್ಸವನ್ನ ಅತ್ಯಂತ ಪ್ರೀತಿಯಿಂದ ನಮ್ಮ ಪರಮ ಪೂಜ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿರುವಂತ ನಮ್ಮ ಪರಮ ಪೂಜ್ಯರಿಗೂ ಮತ್ತು ಸಹಕರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಿಮ್ಮದವರಾದ ಚಪ್ಪಾಳೆ. ಈಗ ಪೂಜ್ಯರ ಅಪ್ಪಣೆ ಮೇರೆಗೆ ಹಾಡಕೂಡ ಶಿಕ್ಷಣ ಸಂಸ್ಥೆಯಿಂದ ಪ್ರತಿ ವರ್ಷವೂ ಕೂಡ ಮಾಡ್ತಕ್ಕಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮಾಡತಕ್ಕಂಥ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ, ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮೊದಲನೇದಾಗಿ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾತಾ ಡಿ ಶರಣಬಸವ ವಿದ್ಯಾಮಂದಿರ ಕಲಬುರಗಿ ಇವರಿಗೆ ಈಗ ಈ ವರ್ಷದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪೂಜ್ಯರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ. ಡಾಕ್ಟರ್ ಲಕ್ಷ್ಮೀ ಪಾಟೀಲ್, ಡಾಕ್ಟರ್ ಕಿರಣ್ ಪಾಟೀಲ್ ಮಾತಾ
ನಾಡಿನ ಪ್ರಮುಖ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಬಿಇ, ಎಂಟೆಕ್ ಮತ್ತು ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ. ಮಂಗಳೂರಿನ ಶ್ರೀನಿವಾಸ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಪೋಸ್ಟ್ ಡಾಕ್ಟರೇಟ್ ಫೆಲೋ ಪ್ರೋಗ್ರಾಂ ಅನ್ನು ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕಾ ಅವರು ಕಲಬುರಗಿಯ ಪ್ರತಿಷ್ಠಿತ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿ ಮತ್ತು ಡೀನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಜ್ಞ ಉಪನ್ಯಾಸಕರಾಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 6 ಜನ ವಿದ್ವಾಂಸರು ಪಿಎಚ್ಡಿ ಸಂಶೋಧನೆಯನ್ನು ಮುಂದುವರಿಸಿದ್ದಾರೆ. ಡಾಕ್ಟರ್ ಪಾಟೀಲ್ ಅವರು ರಾಷ್ಟ್ರದ ಪ್ರಮುಖ ಶೈಕ್ಷಣಿಕ ಅಧಿವೇಶನಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಪ್ರತಿಷ್ಠಿತ ಜರ್ನಲ್ಗಳಲ್ಲಿ ಇವರ ಪೇಟೆಂಟ್ಗಳು ಹಾಗೂ ಪ್ರಬಂಧಗಳು ಪ್ರಕಟವಾಗಿವೆ. ಬೋಧನಾ ಕ್ಷೇತ್ರದಂತೆ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರು ಆಡಳಿತ ಕ್ಷೇತ್ರದಲ್ಲಿ ತಮ್ಮ ದಕ್ಷತೆಯ ಛಾಪು ಮೂಡಿಸಿದ್ದಾರೆ. ಕಲಬುರಗಿ ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ, ಶೈಕ್ಷಣಿಕ ಮಂಡಳಿ, ಅಧ್ಯಯನ ಮಂಡಳಿ ಸೇರಿ 8ಕ್ಕೂ ಹೆಚ್ಚು ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ತಾಂತ್ರಿಕ ಶಿಕ್ಷಣದ ಸಾಧನೆಯನ್ನು ಗುರುತಿಸಿ 2023ರಲ್ಲಿ ಶೈಸ್ತ ಅಖ್ತರ್ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ, ತ್ರಿವೇಣಿ ಗುಪ್ತಾ ಸ್ಮಾರಕ ಪ್ರಶಸ್ತಿ, ಕಲಬುರಗಿಯ ವತಿಯಿಂದ ಅತ್ಯುತ್ತಮ ಇಂಜಿನಿಯರ್ ಪ್ರಶಸ್ತಿ, ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ, ವಿಶ್ವೇಶ್ವರಯ್ಯ ತೀರ್ಥ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾತಾ ಅವರ ಸುದೀರ್ಘ ಬೋಧನಾನುಭವ, ಪರಿಣಾಮಕಾರಿ ನಾಯಕತ್ವ, ಶೈಕ್ಷಣಿಕ ಕ್ಷೇತ್ರದ ಬೆಳವಣಿಗೆಗೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಹಾರ್ಕೂಡ ಶ್ರೀ ಮಠದ ವತಿಯಿಂದ ಚಂದಾಪುರದ ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯ 34ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನೀಡಿ ದಂಪತಿ ಸಮೇತ ಆಶೀರ್ವದಿಸಿ ಗೌರವಿಸುತ್ತಿದ್ದಾರೆ. ಈಗ ದಂಪತಿ ಸಮೇತ ರಮೇಶ್ ರಾಜೋಳಿ ಅವರು ಕೂಡ ಪೂಜ್ಯರಿಂದ ಈಗ ಈ ವರ್ಷದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ನಮ್ಮ ಪರಮ ಪೂಜ್ಯರಿಂದ ಇವರು ಬಸವ ಕಲ್ಯಾಣದಲ್ಲಿ ನಡೆಯತಕ್ಕಂಥ ಕಾಯಕ ಉತ್ಸವದಲ್ಲಿ ಹಾಗೂ ಆರೋಗ್ಯದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಅತ್ಯಂತ ಒಂದು ಪುಣ್ಯರಿಗೆ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈ ವರ್ಷದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ನಮ್ಮ ಹೆಮ್ಮೆಯ ಪರಮ ಪೂಜ್ಯರಿಂದ ದಂಪತಿ ಸಮೇತಗಳ ರಮೇಶ್ ರಾಜೋಳಿ ಶಿಕ್ಷಕರು ಪದವಿಗಳಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ 1997ರಲ್ಲಿ ಪ್ರೌಢಶಾಲಾ ಶಿಕ್ಷಕರೆಂದು ನೇಮಕಗೊಂಡು ಹಳ್ಳಿಕೇರಿ ಕೆ. ರಾಜೋಳ ಮತ್ತು ಜನಸಂಖ್ಯೆಯಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 5 ವರ್ಷಗಳ ಕಾಲ ಪ್ರೌಢಶಾಲಾ ವಿಭಾಗದ ಶಿಕ್ಷಣ ಸಂಯೋಜಕರಾಗಿ ಹುಮನಾಬಾದ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ದೊಡ್ಡ ಕಾರ್ಯಕ್ರಮಗಳನ್ನು, ಸಭೆ ಸಮಾರಂಭಗಳನ್ನು ಬಹಳ ನಿರರ್ಗಳವಾಗಿ ಹಾಗೂ ಅಚ್ಚುಕಟ್ಟಾಗಿ ನಿರೂಪಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ದಸರಾ ದರ್ಬಾರ್, ಕಾಯಕ ಉತ್ಸವ, ತಾಲೂಕಾ ಮಟ್ಟದ ಸರ್ಕಾರಿ ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿ ಮುಂತಾದ 675ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ. ತಾಲೂಕಾ ಮಟ್ಟದ SSLC ಪರೀಕ್ಷಾ ಕಾರ್ಯಕ್ರಮ, 10ನೇ ಫಲಿತಾಂಶ ಹೆಚ್ಚಳಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವ ದಕ್ಷ ಅಧಿಕಾರಿಯೂ ಆಗಿದ್ದಾರೆ. 28 ವರ್ಷಗಳ ಸೇವಾ ಅನುಭವ ಪಡೆದಿದ್ದಾರೆ. ಶ್ರೀಮದ್ ರಂಭಾಪುರ ಪೀಠದ ಜಗದ್ಗುರುಗಳವರಿಂದ ರಾಜೋಳಿಯವರು ಶ್ರೀ ಗುರು ಸೇವಾರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಶ್ರೀ ರಮೇಶ್ ರಾಜೋಳಿ ಅವರ ಸುದೀರ್ಘ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಷಡಕ್ಷರಬ್ರಹ್ಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆರಕೂಡ ಶ್ರೀ ಮಠದಿಂದ ಚಂದಾಪುರದ ಆರಕೂಡ ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯ 34ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪದವಿ ಸಮೇತ ನೀಡಿ ಗೌರವಿಸಿ ಆಶೀರ್ವದಿಸಿದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಶ್ರೀ ಶರಣಬಸವ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಖಾ ಹಾಗೂ ಬಸವ ಕಲ್ಯಾಣ ತಾಲೂಕಿನ ಆಲ್ಗೂಡ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ರಮೇಶ್ ರಾಜೋಳಿ ಶಿವಪುರ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವದಿಸಿದರು. ಕಲಬುರಗಿ ಡಿಡಿಪಿಯು ಸುರೇಶ್ ಅಕ್ಕಣ್ಣ, ಚಿಂಚೋಳಿ ಶಿಕ್ಷಣಾಧಿಕಾರಿಗಳಾದ ವಿ ಲಕ್ಷ್ಮಯ್ಯ, ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ನಾಗರಾಜ್ ಕಲಬುರ್ಗಿ, ಪ್ರಾಥಮಿಕ ಪ್ರೌಢಶಾಲೆಯ ಆಡಳಿತ ಅಧಿಕಾರಿಗಳಾದ ಗೀತಾರಾಣಿ ಐನೊಳ್ಳಿ, ಸುಭಾಷ್ ಸಿಳ್ಳಿನ್, ವಿರೂಪಾಕ್ಷ್ ಎಂಪಳ್ಳಿ, ಬಸವರಾಜ್ ಐನೊಳ್ಳಿ, ಚನ್ನಬಸಯ್ಯ ಮಠ್ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು, ಪಾಲಕರು ಉಪಸ್ಥಿತರಿದ್ದರು. DDPU ಆಗಿರುವಂತಹ ಈ ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ DDPU ಹಿಂದೆ ಯಾರೂ ಬರಲಿಲ್ಲ. ಈ ವರ್ಷ ಬಂದ ತುಂಬಾ ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ನಿಮ್ಮ ಜೋರಾದ ಚಪ್ಪಾಳೆ ನಮ್ಮ DDPI ಸರ್ ಅವರಿಗೆ.
ಅವರ ಈಗ ಒಂದಿಷ್ಟು ನಾವೆಲ್ಲರೂ ಕೂಡ ಕೇಳೋಣ ಅನ್ನುವಂತ ಸರ್ ಅವರಿಗೆ ನಾನು ವೇದಿಕೆಯನ್ನು ಕೊಡ್ತಾ ಇದ್ದೀನಿ. ಶಿವಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ ಚಿಂಚೋಳಿ ವತಿಯಿಂದ ಹರಗೂರು ಶ್ರೀ ಚನ್ನಬಸವೇಶ್ವರ ಪದವಿಪೂರ್ವ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ದಶಮಾನೋತ್ಸವ ಹಾಗೂ ಹರಗೂರು ಶ್ರೀ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಪ್ರೌಢಶಾಲಾ ಚಂದಾಪುರ ಇಲ್ಲಿಯ 54ನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ಶಿಕ್ಷಣ ಪ್ರಶಸ್ತಿ ಪ್ರದಾನದ ವೇದಿಕೆಯಲ್ಲಿ ಸಂವಿಧಾನವನ್ನು ವಹಿಸಿದಂಥ ಕಲ್ಯಾಣ ನಾಡಿನ ನಡೆದಾರ ದೇವರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಸುಭಾಷ್ ಅವರೇ, ಶ್ರೀ ಅವರು, ಶ್ರೀ ನಾಗರಾಜ್ ಅವರೇ, ಕಲ್ಯಾಣ ಕರ್ನಾಟಕ ಶಿಕ್ಷಣ ಪರಿಷತ್ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾತಾ ಅವರು, ಸೋದರರಾದಂಥ ಶ್ರೀ ರಮೇಶ್ ರಾಜು ಅವರು, ವೇದಿಕೆಯಲ್ಲಿ ಹಾಸನವಾದ ಮಲ್ಲಿಕಾರ್ಜುನ್ ಪಾಂಡೆ ಅವರೇ, ಈ ಕಾಲೇಜಿನ ಶಾಲೆಯ ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ಉಪನ್ಯಾಸಕರು, ಈಗಿನ ವಿದ್ಯಾರ್ಥಿನಿಯರು ತಮ್ಮೆಲ್ಲರಿಗೆ ಈ ಸಂಜೆ ನಮಸ್ಕಾರಗಳು ಹೇಳುತ್ತಾ ಪ್ರಥಮವಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಕೇಳಿದರೆ ತಾವುಗಳು ಶ್ರೀಮಠದಲ್ಲಿ ತಮ್ಮ ಮಕ್ಕಳನ್ನು ಅಭ್ಯಾಸಕ್ಕಾಗಿ ಬಿಟ್ಟಿರಲ್ಲ, ಅದಕ್ಕಾಗಿ ತಮಗೆ ಪ್ರಥಮವಾಗಿ ಧನ್ಯವಾದ ಹೇಳ್ತೀನಿ. ಶಾಲೆಗಳು ಶಿಕ್ಷಣವನ್ನು ನೀಡುತ್ತವೆ, ಎಲ್ಲ ಸಂಸ್ಥೆಗಳು ಶಿಕ್ಷಣವನ್ನು ನೀಡುತ್ತವೆ. ಆ ಶ್ರೀಮಠದಲ್ಲಿನ ಸಂಸ್ಥೆಗಳು ಬರೀ ಶಿಕ್ಷಣ ಅಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುತ್ತವೆ. ಸಂಸ್ಕಾರ ಸಿಗುವಂಥದ್ದು ಯಾವ ರೀತಿ ನಾವು ಊಟ ಮಾಡ್ತೇವೆ, ಅದು ಶ್ರೀಗಳು ಪಾದಗಳಲ್ಲಿ ಅಥವಾ ಅವ್ರ ಕೈಯಿಂದ ನಾವು ಊಟ ಸ್ವೀಕರಣೆ ಪ್ರಸಾದ ಅಂತೆ, ಅವರ ಕೊಟ್ಟಂಥ ಋಣವನ್ನು ನಾವು ತೀರ್ತಾಯಿತು. ಅದೇ ರೀತಿ ಶಿಕ್ಷಣ ಇದೆಯಲ್ಲ, ಬರೀ ಶಿಕ್ಷಣ ಅಲ್ಲ, ಸಂಸ್ಕಾರ ರಹಿತ ಶಿಕ್ಷಣ. ಅದಕ್ಕಾಗಿ ಇಂಥ ಪಾಲಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವ ಕಾಲದಲ್ಲಿ ನಾವು ಅನ್ನ ದಾಸೋಹವನ್ನು ನಡೆಸ್ಕೊಂಡು ಬರ್ತಾ ಇದ್ರು, ಈಗ ಜ್ಞಾನದ ಅವಶ್ಯಕತೆ ಇದೆ ಇವರು ಜ್ಞಾನ ದಾಸೋಹವನ್ನು ಶ್ರೀಮಠ ನಡೆಸ್ತಾ ಬರ್ತಾ ಇದೆ. ಅದರ ಫಲವನ್ನು ಮತ್ತು ಹಲವಾರು ತಾವುಗಳು ಅನುಭವಿಸ್ತಾ ಇದ್ರು. ಯಾಕೆಂತಂದ್ರೆ ಈಗ ಕಾಲ ಜ್ಞಾನದ ಕಾಲ ಇದೆ. ನಾವು ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅಂಥ ಕೆಲಸಗಳು ಶ್ರೀಮಠ ಮಾಡ್ತಾ ಇದೆ. ಅವರ ಆಶೀರ್ವಾದ ನಮ್ಮ ನಾಡಿನ ಉಳಿಗಳಿದೆ. ನಮ್ಮ ಬಸವಕಲ್ಯಾಣ ಕಲಬುರಗಿ ಕಲ್ಯಾಣ ಕರ್ನಾಟಕದ ಉಳಿಯೂ ಸಹ ಹರಿದಿದೆ. ಅವರ ಶಿಷ್ಯವರ್ಗ, ಅವರ ಶಿಷ್ಯರು, ಅವರ ಪರಮ ಭಕ್ತರು ಸಹ ನಾಡಿನಾದ್ಯಂತ ಅವರ ಆಶೀರ್ವಾದಗಳಿಗೆ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅದಕ್ಕಾಗಿ ಅವರ ಆಶೀರ್ವಾದ ನಾಡಿನ ಮೇಲೆ ಇರಲಿ. ಅವರ ಒಂದು ಉದ್ದೇಶ ಏನಿದೆ, ಶಿಕ್ಷಣದಲ್ಲೂ ಸಹ ನಮ್ಮ ಮಕ್ಕಳು, ನಮ್ಮ ಭಾಗದ ಮಕ್ಕಳಿಗೆ ಎತ್ತರಕ್ಕೆ ಏರಬೇಕು ಅನ್ನುವಂಥದ್ದು ಉದಯಮಿ ಅನ್ನುವಂಥ ಮಾತಿನ ಜೊತೆಗೆ ನಮ್ಮನ್ನು ಕರೆದು ಆಶೀರ್ವದಿಸಿ ಮಾತನಾಡಲಿಕ್ಕೆ ಅವಕಾಶ ನೀಡಿದಂಥ ಶ್ರೀಗಳ ಪಾದಗಳನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅತ್ಯಂತ ಎರಡನೇ ಮಾತಾಡಿದ್ರು ಕೂಡ ಅನೇಕ ಶಾಲೆಗಳು ಕೂಡ ಶಿಕ್ಷಣ ಕಲಿಸ್ತಕ್ಕಂಥ ಶಾಲೆಗಳಿವೆ. ಆದರೆ ಸಂಸ್ಕಾರ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಕಲಿಸ್ತಕ್ಕಂಥ ಶಾಲೆಗಳು ಯಾವಾಗಲೂ ಇದ್ರು ಅದು ಭಾರತದ ಶಾಲೆ ಅನ್ನುವಂಥದ್ದು ಕೂಡ ಅವರ ಮಾತಿನಿಂದ ಬರ್ತಾರೆ. ನಿಮ್ಮ ಜೋರಾದ ಚಪ್ಪಾಳೆ ನಮ್ಮ ಅಕ್ಕಣ್ಣ ಸರ್ ಅವರಿಗೆ ಬರಲಿ ಅಂತ ಹೇಳ್ತಾ, ಈಗ ಈ ಒಂದು ಸುಂದರ ಕ್ಷಣದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತ ಸಹೋದರಿಯಾಗಿರುವಂತಹ ಮಾತಾ ಮೇಡಮ್ ಅವರು ಬಂದು ಒಂದು 10 ನಿಮಿಷದ ಅವಧಿಯಲ್ಲಿ ಕ್ಷೇತ್ರದ ಚನ್ನಬಸವ ಶಿವಾಚಾರ್ಯರ ಮನದಲ್ಲಿ ನೆನೆಯುತ್ತಾ ಹಾಗೂ ಕಲಬುರಗಿ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಗೆ ಕಾರ್ಕೂಟ್ ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ದಶಮಾನೋತ್ಸವ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ 34ನೇ ವಾರ್ಷಿಕೋತ್ಸವ ಮತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀ ಸುರೇಶ್ ಕಣ್ಣ ಸರ್, ಡಿಡಿಪಿಯು ಕಲಬುರಗಿ ಸರ್ ಅವರೇ, ಶ್ರೀ ವೀರಲಕ್ಷ್ಮಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಂಚೋಳಿ ಸರ್ ಅವರೇ, ಶ್ರೀ ಸುಭಾಷ್ ಸ್ಟೇಡಿಯಂ ಸರ್ ಅವರೇ, ಶ್ರೀ ವಿರೂಪಾಕ್ಷ ಎಂಪಳ್ಳಿ ಸರ್ ಅವರೇ, ಅಧ್ಯಕ್ಷತೆ ವಹಿಸಿರುವ ಶ್ರೀ ನಾಗರಾಜ್ ಕಲಬುರ್ಗಿ ಸರ್ ಅವರೇ, ಹಾಗೂ ಇಲ್ಲಿ ಬಹುಮಾನ ಪ್ರಾಯೋಜಕರ
ಮಾಡಲು ಬಂದ ಮಹನೀಯರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಾಧಿಕಾರಿಗಳೇ, ಶಾಲಾ ಕಾಲೇಜಿನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿಗಳೇ, ವಿಶೇಷವಾಗಿ ಪಾಲಕರು ಮತ್ತು ಭಕ್ತವೃಂದದವರೇ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶರಣ. ಮೊದಲಿಗೆ ಇಲ್ಲಿ ಪ್ರಶಸ್ತಿ ತಗೊಂಡ ಎಲ್ಲ ಮುದ್ದ ಮಕ್ಕಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಹೇಳಿದಂತೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮೀಗಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರು ಯಾರಿಲ್ಲ. ಹರಮುನಿದರೆ ಗುರು ಕಾಯೋರು, ಗುರುಮುನಿದರೆ ಇನ್ಯಾರು ಕಾಯೋರು ಎನ್ನುವಂತೆ ನಮ್ಮೆಲ್ಲರಿಗೂ ರಕ್ಷಣೆ ಕಾಪಾಡಲು ಬಂದವರೇ ಗುರುಗಳು. ಅದಕ್ಕೆ ಅಂತಾರ ಊರಿಗೊಂದು ಮಠ, ಮಠಕ್ಕೊಂದು ಗುರು ಇರ್ತಾರಂತ. ಹಾಗೆ ದೇವರಿಗಂತೂ ನಾವು ಯಾರು ನೋಡಿಲ್ಲ, ಆದ್ರೂ ದೇವರಿಗೆ ದಿನ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಈ ಭೂಮಿಯ ಮೇಲೆ ದೇವರ ಸ್ವರೂಪಾಗಿ ಗುರುಗಳು ನಮ್ಗೆಲ್ಲ ಸಲುವಾಗಿ ಬಂದಾರ. ನಾವು ನಮ್ಮ ಕಷ್ಟ ಅಂತ ಹೇಳಿದ್ರೆ ಅವ್ರು ನಮಗೆ ಸಹಾಯ ಮಾಡೇ ಮಾಡ್ತಾರ ಅಂತ ಹೇಳ್ತೀವಿ. ಅದಕ್ಕೆ ಅಂತ ಶ್ರೀಗಳ ದರ್ಶನವನ್ನ ನಾವೆಲ್ಲರೂ ಪಡೆದೀವಿ. ನಮ್ಮ ಜೀವನ ಪಾವನವಾಗುತ್ತದೆ ಅಂತ ಹೇಳಿ ಇದು ನನ್ನೊಂದು ಸೌಭಾಗ್ಯ. ಈ ವೇದಿಕೆ ಮೇಲೆ ಇವತ್ತು ನನ್ನ ಗುರುಗಳ ಆಶೀರ್ವಾದ ಸಿಕ್ಕಾಗ ನಾನೊಂದು ಹೇಳ್ತೀನಿ, ಮುಂದೊಂದು ಗುರು ಇದ್ರೆ ಹಿಂದೆ ಗುರು ಇರ್ಬೇಕಂತ ಹೇಳಿ ಇವತ್ತು ನಾನು ಇಷ್ಟು ವರ್ಷ ಸೇವೆ ಸಲ್ಲಿಸಿ ಗುರುತಿಸಿ ಶ್ರೀಗಳು ಕೊಟ್ಟಿರುವ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಇದು ಕೇವಲ ಪ್ರಶಸ್ತಿ ಅಲ್ಲ, ಅವರು ಮಾಡಿದ ಆಶೀರ್ವಾದವೆಂದು ಭಾವಿಸಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಪ್ರೇರಣೆ ಸಿಕ್ಕಂತಾಗಿದೆ. ಹಿಂದೆ ಗುರುಗಳು ಇರ್ಬೇಕಂತಾರ. ಅದಕ್ಕೆ ನಾನು ನನ್ನೊಂದು ಹೇಳ್ತೀನಿ, ನಾನಿವತ್ತು ಈ ಮಟ್ಟಿಗೆ ಬರಬೇಕಂದ್ರೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರ ಮಾರ್ಗದರ್ಶನ ಆಶೀರ್ವಾದ ಮಾತ್ರ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ನನಗಿಂತ ಮೊದಲು ನಮ್ಮ ತಂದೆಯವರ ಸೇವೆ ಮಾಡ್ತಾ ಇದ್ರು. ನಂದು ಇಂಜಿನಿಯರಿಂಗ್ ಡಿಗ್ರಿ ಮುಗೀತು. ಅವಾಗ ನಮ್ಮ ತಂದೆ ತೀರೋದ್ರು. ಆಗ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರು, ನೀನು ಇಂಜಿನಿಯರಿಂಗ್ ಮುಗಿಸಿದ್ದಿ, ನಿನ್ನ ಮೇಲೆ ಇಡೀ ಕುಟುಂಬದ ಜವಾಬ್ದಾರಿ, ನೀನು ಇಲ್ಲೇ ಸೇವೆ ಸಲ್ಲಿಸಿದ್ರೆ ಎಲ್ಲರಿಗೂ ಹೇಳಿ ಅವರೇ ನನ್ನ ಗಂಡ ನೋಡಿ ಮದುವೆ ಮಾಡಿಕೊಟ್ರು. ಹೀಗೆ ಪ್ರತಿ ಹೆಜ್ಜೆಗೂ ಅವರ ಮಗಳ ರೀತಿ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸಿದರು. ಅದೇ ರೀತಿ ಪೂಜ್ಯ ದಾಕ್ಷಾಯಣಿ ಅವಾಜಿ ಅವರು ಕೂಡ ಮಗಳ ತರ ಪ್ರೀತಿಯಿಂದ ಮಾರ್ಗದರ್ಶನ ಮತ್ತು ಬೆಂಬಲ ನೀಡಿ ನನಗೆ ಇವತ್ತು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ಇಂತಹ ಗುರುಗಳ ಆಶೀರ್ವಾದದಿಂದ ಈಗ ನನ್ನ ಜೀವನ ಸಂತೋಷದಿಂದ ಸಾಗ್ತಾ ಇದೆ. ಅದೇ ರೀತಿ ಮಾರ್ಕುಡಪ್ಪ ಅವರ ಆಶೀರ್ವಾದ ಮತ್ತು ವಿಶೇಷ ಕಾಳಜಿ ನಮ್ಮಲ್ಲಿ ಯಾವಾಗೂ ಇರ್ತದ. ಈ ಶುಭ ಸಂದರ್ಭದಲ್ಲಿ ನನ್ನೊಂದು ಜೀವನದಲ್ಲಿ ಆದ ಒಂದು ಗುರುಗಳ ಪವಾಡವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಹಲೋ, ನಾನು ಹಾಗೂ ದಾಕ್ಷಾಯಣಿ ಶ್ರೀಗಳ ದರ್ಶನಕ್ಕಾಗಿ ಬಂದಾಗ ಹೇಳಿದ್ರು ಗುರುಗಳೀಗ ಈಗೀಗ ಮಗ ಅದಾನ್ರಿ, ಒಂದ್ ಮಗಳು ಬೇಕಂತ ಕೊಡಕ್ಕಿಗೆ ಆಶೀರ್ವಾದ ಮಾಡ್ರಿ ಅಂದಾಗ ಒಂದು ಚಿತ್ರ ಮಾಡಿದ್ರು. ಬರ ಒಳಗೆ ಗುರುಗಳ ಹುಟ್ಟುದು. ನಾನು ಹೇಳ್ಬೇಕಂದ್ರೆ ನನ್ನ ಮಗಳು ಹುಟ್ಟಿದಾಗ ನನ್ನ ಮಗಳಿಗೆ ಲಿಂಗ ಮತ್ತು ವಿಭೂತಿ ಮೊದಲು ಬಂದಿದ್ದು ಹಾರ್ಕೋಡು ಮಠದಿಂದ. ನನಗಂತೂ ನನ್ನ ಮಗಳಿಗೆ ದೇವರ ಆಶೀರ್ವಾದ ಸಿಗ್ತೇನೋ ಅಂತ ಅನಿಸ್ಬಿಡ್ತು. ಹುಟ್ಟಿದಾಗ ನಮ್ಮ ಮಗನಿಗೆ ಅಪ್ಪವರಾಗ್ಲಿ ನಮ್ಮ ಮಾವರಾಗ್ಲಿ ನಾವು ಶರಣ ಬಿಟ್ಟು ಎಲ್ಲಿ ಹೋಗಲ್ಲ, ನಿನ್ನ ಮಗನ ಹೆಸರು ಶರಣ ಇಡಮ್ಮ ಅಂದ್ರು. ಆಯ್ತು ಅಂತ ನನ್ನ ಮಗನ ಹೆಸರು ಶರಣದ. ಮಕ್ಕಳು ಹುಟ್ಟಿದಾಗ ನಾವಿಬ್ರು ಅನ್ಕೋತಾ ಇದ್ವಿ, ನಾವು ನಮ್ಮ ಮನೆಯವರು ಏನ್ ಹೆಸರು ಇಡಮ್ರಿ, ಯಾವ ದೇವಿ ಹೆಸರು ಇಡಮ್ ಅಂದ್ರೆ ನಿನ್ನ ಹೆಸರೇ ಲಕ್ಷ್ಮಿ ಅವ್ರಂದ್ರೆ ನಮ್ಮ ಮನೆಯವ್ರು ಲಕ್ಷ್ಮಿ ಹಂಗೆ ಹುಟ್ಟಾಳ ಏನೇನಾವು ಅಂತ ಇಬ್ರು ಬಂದಿದ್ದಾಗಿದ್ವಿ. ನಮ್ಮಿಬ್ಬರು ಹೇಳ್ತಿತ್ತು ಅಪ್ಪಡಪ್ಪವ್ರ ಕೈಲೇನೆ ನಾವು ನಮ್ಮ ಮಗಳಿಗೆ ತೊಟ್ಲ ಹಾಕ್ತಾಮಂತೇಳಿ. ಇವರು ಅಪ್ಪವ್ರಿಗೆ ತೊಟ್ಲಿಗೆ ಹೇಳಕ್ಕ ಹಾಡ್ಕೊಡಕ್ಕೆ ಆಗಮಿಸಿದಾಗ ಇವ್ರಿಗೆ ನೋಡಿದ ತಕ್ಷಣ ಅಪ್ಪವ್ರು ಒಂದು ಮಾತು ಹೇಳಿದ್ರು ಅಂತಂದ್ರು, ನಿನ್ ಮಗಳಿಗೆ ಏನ್ ಹೆಸರು ಇಡ್ಬೇಕಂತ ನನ್ನ ಬೈದಾಗ ಯಾಕೋ ಒಂದು ಹೆಸರು ಬರ್ಲಿಕ್ಕೆ ರತ್ನಕಲಾ ಅಂತೇಳಿ ಅಥವಾ ರತ್ನಾಬಾಯಿ ಅಂತ ಹೆಸರಿಡು ಅಂತೇಳಿ. ಆಯ್ತಪ್ಪರ ನಮ್ಮ ಅಪ್ಪಣೆ ಆಗಂಗ ಅಂತ ಹೇಳಿ ಇವ್ರು ಬಂದ್ರು. ಅವಾಗ ನನಗೆ ಬಂದು ಹೇಳಿದ್ರು ಹಿಂಗೆ ಅಪ್ಪ ಅವ್ರು ಹೇಳ್ಯಾರ ಅಂತೇಳಿ. ನಮಗೂ ಭಾಳ ಖುಷಿ ಆಯ್ತು. ಅಪ್ಪ ಅವ್ರು ಹೇಳ್ಯಾರಂದ್ರೆ ಹೆಸರಿಡಮ್ಮ ಅಂತೇಳಿ. ಇದಕ್ಕೆ ಕಾಕತಾಳಿ ಅನ್ಬೇಕು ಅಥವಾ ಒಂದು ಪವಾಡ ಅನ್ಬೇಕು ಗೊತ್ತಿಲ್ಲ. ಅವಾಗ ಅಪ್ಪ ಅವ್ರು ಹೇಳಿದಾಗ ಯಾಕೆ ಹೇಳ್ಯಾರ ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯ್ತು ನಮ್ಮ ಮಾವರು ಭಾಳ ಅಪ್ಪವ್ರ ಜೊತೆ ಅಪ್ಪಡಪ್ಪವ್ರ ಜೊತೆ ಒಡನಾಟ ಇತ್ತು. ನಮ್ಮ ಮಾವನ ಹೆಸರು ಇಡ್ಬೇಕಂತಂದ್ರೆ ಅವ್ರ ಹೆಸರು ರವಿಕುಮಾರ್ ಅಂತೇಳಿ. ಅದಕ್ಕೆ ರತ್ನ ಅನ್ನೋ ಹೆಸರು ರಲ್ಲಿ ಪ್ರಾರಂಭ ಆಯ್ತು. ಆಮೇಲೆ ಅವ್ರದ್ದು ನಮ್ಮ ದೊಡ್ಡ ಮಾವಲಿಂದ ಗೊತ್ತಾಯ್ತು ಅವ್ರ ಅಜ್ಜಿ ಹೆಸರು ರತ್ನಾಬಾಯಿ ಇತ್ತು ಅಂತೇಳಿ. ಅದಕ್ಕೆ ಸ್ವತಃ ನಮ್ಮ ಮಾವರೇ ಬೇರೆ ಅಪ್ಪವ್ರ ಬಾಯ್ದಾಗ ಹೇಳ್ತಾರೆ, ನೀವು ನಮ್ಮ ಮಗಳಿಗೆ ಆಶೀರ್ವಾದ ಸಿಕ್ತು, ಮೊಮ್ಮಗಳಿಗೆ ಆಶೀರ್ವಾದ ಮುಖಾಂತರ ಸಿಗುತ್ತೆ ಅಂತ ಹೇಳಿ ನಾವಿಬ್ಬರು ಇವತ್ತು ಕೂಡ ಆ ಮಗಳಿಗೆ ಹೆಸರಿನಿಂದ ಬರೀತೀವಿ. ಇದೇ ರೀತಿ ನಮ್ಮಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇಂಥ ಪವಾಡಗಳು ನಡೆದಿರ್ತಾವ, ಆದ್ರೆ ನಮಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರು ಅವರ ಜೀವನ ಪಾವನವಾಗ್ತದೆ. ಹಾರ್ಕೋಡು ಮಠ ಕೇವಲ ಹಾರ್ಕೋಡದಲ್ಲಿ ಅಷ್ಟೇ ಶಿಕ್ಷಣದಲ್ಲಿ ಹಿಂದುಳಿದ ಚಂದ್ರಾಪುರ ಅಂತ ಕೂಡ ಶಾಲಾ ಕಾಲೇಜು ಪ್ರಾರಂಭಿಸಿ ಬಡ ಮಕ್ಕಳಿಗೆ ಅನ್ನದಾಸೋಹ ಜೊತೆಗೆ ವಿದ್ಯಾದಾಸೋಹ ನೀಡಿ ಈ ಭಾಗದ ಶಿಕ್ಷಣ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ ಎಂದು ಹೇಳಲು ತಪ್ಪಾಗುವುದಿಲ್ಲ.
ಆಗಿರೋದ್ರಿಂದ ನಾವು ಅಲ್ಲಿ ಏಳ್ಗೆಗಳು ಕಾಣ್ತಾ ಇದ್ದೀವಿ. ನಾವು ಹೋದ ವರ್ಷ ಕೂಡ ಬಂದಿದ್ದೀವಿ. ವರ್ಷ ನಾವು ಏಳ್ಗೆಗಳು ಕಾಣ್ತೀವಿ. ಇವತ್ತಿನ ಮಕ್ಕಳಿಗೆ ಬರೇ ಪುಸ್ತಕದ ಅಭ್ಯಾಸ ಅಲ್ಲದೆ ಜೊತೆಗೆ ಮಾನವೀಯ ಮೌಲ್ಯಗಳು ನೀಡುವುದು ಅವಶ್ಯಕವಾಗಿದೆ. ಮೊಬೈಲ್ ಬಳಕೆಯಿಂದ ನಮಗೆ ಗೊತ್ತು, ಮಕ್ಕಳಿಗೆ ಇವತ್ತು ಮಾನವೀಯ ಮೌಲ್ಯಗಳು ಕಳೆದುಕೊಂಡು ಹೋಗ್ತಾ ಇದ್ದಾರೆ. ಬರೀ ಶಿಕ್ಷಕರಲ್ಲ, ಪಾಲಕರು ಕೂಡ ಮಕ್ಕಳಿಗೆ ಮಾನ್ಯದಲ್ಲಿ ನಡೆಯುವಂತ ಪುರಾಣ ಪ್ರವಚನ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋದ್ರೆ ಸ್ವಲ್ಪ ಒಳ್ಳೆಯ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೋಡ್ರಿ, ನೀವು ಶರಣ ಸಂಸ್ಥೆ ಆಗಲಿ, ಹರಕೂರು ಸಂಸ್ಥೆ ಆಗಲಿ ಅಂತ ಮಟ್ಟದಾಗ ಹೋಗಿ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಸ್ವಲ್ಪ ಮಾನವೀಯ ಮೌಲ್ಯಗಳು ಹೆಚ್ಚಾಗಿ ನಾವು ಕಾಣಬಹುದು. ಇಲ್ಲಿ ಎಲ್ಲರೂ ಶಿಕ್ಷಕರು ಕೂಡ ನೆರವಿ. ಶಿಕ್ಷಕರು ಎಲ್ಲರಿಗಿಂತ ಶ್ರೇಷ್ಠ ವೃತ್ತಿ. ಯಾಕಂದರೆ ನಾನು ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದೀನಿ. ಮಕ್ಕಳಿಗೆ ವಿದ್ಯಾ ನೀಡಿ ಅವರಿಗೆ ಶ್ರೇಷ್ಠ ಉನ್ನತ ಸ್ಥಾನಕ್ಕೆ ಬೆಳೆಸಲು ಕಾರಣವಾದ ಶ್ರೇಯಸ್ಸು ಶಿಕ್ಷಕರಿಗೆ ಸಲ್ಲುತ್ತದೆ. ಅದಕ್ಕೆ ಶಿಕ್ಷಕರು ಕೇವಲ ಸಂಬಳಕ್ಕಾಗಿ ಬೇಡ, ಮಕ್ಕಳ ಏಳಿಗೆಗಾಗಿ ದುಡಿಯೋಣ, ಇದು ನಮ್ಮ ಕಾಯಕ ಎಂದು ಭಾವಿಸಿ ಕೆಲಸ ಮಾಡೋಣ. ಅಂದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಶಿಕ್ಷಕ ವೃತ್ತಿ ಒಂದು ದೊಡ್ಡ ಅಮೂಲ್ಯವಾದ ವೃತ್ತಿ. ಏಕೆಂದರೆ ಒಬ್ಬ ಒಳ್ಳೆಯ ಶಿಕ್ಷಕನಿಂದ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಕಲಿತು ದೇಶವನ್ನು ಮುನ್ನಡೆಸುತ್ತಾರೆ. ಆದ್ದರಿಂದ ಶಿಕ್ಷಕರು ತಮ್ಮ ಸಮರ್ಪಣ ಭಾವದಿಂದ ಕಾರ್ಯಕ್ರಮ ಮಾಡಬೇಕು. ಗುರು ಶಿಷ್ಯರ ಸಂಬಂಧ ಮಹತ್ವ, ಗುರುವಿನ ಮಹಿಮೆ ಮತ್ತು ಗುರುವಿನ ಮಾರ್ಗದರ್ಶನದಿಂದಲೇ ಮೋಕ್ಷ ಸಾಧ್ಯ ಎಂಬುದು ಸಾರುತ್ತದೆ. ಅಲ್ಲಂ ಪ್ರಭುಗಳ ಪ್ರಕಾರ ಶಿವನೇ ಗುರುಲಿಂಗ ಚಂದ್ರ ಪ್ರಸಾದ ಆಚಾರ್ಯ ಒಂದು ಬಲ್ಲವನೇ ಗುರು ಆಗ್ತಾನೆ. ಅದೇ ರೀತಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತಮ್ಮ ಕೈಲಾದಷ್ಟು ವಿದ್ಯೆ ಹಂಚಿಕೊಳ್ಳಬೇಕು. ಆದ್ದರಿಂದ ಸರಸ್ವತಿ ಹೊಲಿತಾಳಂತಾರ, ಮನೆ ಖುಷಿಯಿಂದ ಹೊಲಿತಾಳಂತಾರ. ಹಂಗೆ ಬಂದವ್ರಿಗೆ ಮನ್ಯಾಗ ಸ್ವಲ್ಪ ನಮ್ಮ ಉಣ್ಣಾಳ ಅರ್ಧ ರೊಟ್ಟಿ ಒಳಗೊಂದು ರೊಟ್ಟಿದಾಗ ಅರ್ಧ ರೊಟ್ಟಿ ಕೊಟ್ಟರೆ ಅನ್ನಪೂರ್ಣೇಶ್ವರ ನೆಲೆಸ್ತಾಳ. ನಾವು ಒಂದು 100 ರೂಪಾಯಿ ಗಳಿಸಿ ಅದರ ದಾನ ಧರ್ಮ ಮಾಡಿದ್ರೆ ಎಲ್ಲರೂ ಸಂತೋಷದಿಂದ ನೆಲೆಸ್ತೀವಿ. ಅದಕ್ಕೆ ದಾಸೋಹ ನೋಡ್ರೆ ಏನೂ ಕಡಿಮೆ ಬೀಳಲ್ಲ. ಯಾಕಂದ್ರೆ ಅದಕ್ಕೆ ಬಂದವರಿಗೆ ಅನ್ನ ನೀಡೋದ್ರಿಂದ ಅನ್ನಪೂರ್ಣೇಶ್ವರ ನಿಲ್ಲಿಸ್ತಾಳ. ಬಂದವರಿಗೆ ವಿದ್ಯೆ ಬೇಕಾದ್ರೆ ಸರಸ್ವತಿ ತಾಯಿ ಹೊಲಿತಾಳ. ಅಂತಲ್ಲಿ ಎಲ್ಲರೂ ಯಾವಾಗಲೂ ಲಕ್ಷ್ಮೀ ಕೃಪೆ ಆಶೀರ್ವಾದ ಇರ್ತದ. ನಾವು ಪ್ರತಿಯೊಬ್ಬರು ನಮ್ಮ ಜೀವನದಾಗ ಮಾಡ್ಕೊಂಡು ಬಂದ್ರೆ ನಮ್ಮ ಮನೆ ಏಳಿಗೆಗಳನ್ನ ಒಪ್ಕೋಬೋದಂತ ನಾನು ಈ ಸಂದರ್ಭದಾಗ ಹೇಳ್ತೀನಿ. ಮೊದಲಿನ ಕಾಲದಾಗ ಹೆಣ್ಮಕ್ಳಿಗೆ ಓದ್ಬೇಕಾದ್ರೆ ಭಾಳ ಕಷ್ಟ ಆಯ್ತು. ಇದು ಕೂಡ ಭಾಳ ಮಂದಿ ಹೆಣ್ಮಕ್ಳು ನೆರ್ತೀರಿ. ಇವತ್ತು ಹಂಗಾಗಿಲ್ಲ. ಹೆಣ್ಮಕ್ಳು ನಾವು ಓದಿವಂತಲ್ಲ, ಸ್ವಲ್ಪ ಭಾಳ ಗರ್ವಕ್ಕೆ ನಾವು ಇರ್ತೀವಿ, ನಾವು ಓದಿವಿ ಅಂತೇಳಿ. ಆದ್ರೆ ನಾವು ಇರೋಣ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಸಂಸಾರವನ್ನು ಸಮತೋಲನದಿಂದ ನಡೆಸಿಕೊಂಡು ಹೋಗೋಣ. ಅದು ಮಾಡಿದ್ರೆ ಜಾಗದಿಂದ ನಾವು ಮಾಡ್ಕೊಂಡು ಹೋದ್ರೆ ಮಾತ್ರ ನಮ್ಮ ಸಂಸಾರ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಅನುಕೂಲವಾಗುತ್ತದೆ. ಇವತ್ತಿನ ಮೊಬೈಲಿನಿಂದ ಬಹಳಷ್ಟು ಮಕ್ಕಳು ಆಗಲಿ ಮತ್ತು ಹೆಣ್ಣು ಮಕ್ಕಳು ನಾವು ನೋಡ್ತೀವಿ. ಈಗ ಮದುವೆಯಾಗಿ 1ನೇ ವರ್ಷಕ್ಕೆ ಮಕ್ಕಳು ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಈ ಮೊಬೈಲ್ ನೋಡೋದ್ರಿಂದ 1ನೇ ವರ್ಷಕ್ಕೆ ಬಹಳಷ್ಟು ಡಿಸ್ಟ್ರಾಕ್ಷನ್ಸ್ ಮಾಡಿ ಡಿವೋರ್ಸ್ ಕೇಸ್ಗಳು ಫೈಟ್ ಆಗ್ತಾ ಇದಾವ. ಇದೆಲ್ಲರಿಗೂ ಮಾನವೀಯ ಮೌಲ್ಯತೆಗಳು ಬಹಳ ಬೇಕಾಗ್ಯಾವ. ಮೊಬೈಲ್ನ ಎಷ್ಟು ಬೇಕು ಅಷ್ಟೇ ಬಳಕೆಯನ್ನ ನಮ್ಮ ಮಕ್ಕಳಿಗೆ ಮಾಡಿ ಅಂತ ಹೇಳಿ ಹೇಳೋದು ನಮ್ದು ನಿಮ್ದು ಎಲ್ಲರಿಗೂ ಕರ್ತವ್ಯ ಆಗ್ಯದ. ಮತ್ತಿವತ್ತು ಈ ಪ್ರಶಸ್ತಿ ಮುಂಚಿತವಾಗಿ ನಮ್ಮ ಗುರುಗಳಾದ ಶ್ರೀ NS ದೇವಕರ್ ಸರ್ ಅವರಿಗೆ ಕೊಟ್ಟಿದ್ರು, ಅಪ್ಪ ಅವರವರಿಗೆ. ಆ ಪ್ರಶಸ್ತಿ ಅವರು ಶಿಕ್ಷಣವಾಗಿ ಅವರು ಸ್ಟೂಡೆಂಟಾಗಿ ನಾನು ಪಡೆದಿದ್ರೆ ಇದೊಂದು ನನ್ನ ಜೀವನದ ಅಮೂಲ್ಯವಾದ ಕ್ಷಣ ಅಂತ ಹೇಳ್ತೀನಿ. ನಾನು ಹೋದ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಅವಾಜಿ ಅವ್ರ ಜೊತೆ ಇದೇ ಥರ ಶಿಸ್ತಿನಿಂದ ಕಾರ್ಯಕ್ರಮ ಮಾಡಿದ್ರು. ನೋಡಿ ಭಾಳ ಖುಷಿ ಆಯಿತು. ಯಾಕಂದ್ರೆ ಭಾಳ ಶಿಸ್ತಿನಿಂದ ಭಾಳ ಕಾತುರದಿಂದ ನಿಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಕಾಯ್ದಿರ್ತೀರಿ. ನಾವು ಜಾಸ್ತಿ ಮಾತಾಡಂಗಿಲ್ಲ. ಈ ಪ್ರಶಸ್ತಿ ನಮ್ಮ ದಂಪತಿಗಳ ಇಬ್ಬರಿಗೂ ಕೂಡ ಇವತ್ತು ಅಪ್ಪ ಅವರು ಸನ್ಮಾನಿಸಿದ್ರು. ನಾವು ಕಾನೂನು ಮಟ್ಟಕ್ಕೆ ಪೂಜ್ಯರಿಗೆ ಎಲ್ಲರಿಗೂ ಚಿರಋಣಿಯಾಗಿರುತ್ತೇವೆ. ಎಲ್ಲರಿಗೂ ನಾನು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಕೋಟಿ ನಮನವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮ್ಮ ಜೀವನ ಪವನ ಆಗ್ಬೇಕಾದ್ರೆ ಅದು ಗುರುವಿನ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಸುಂದರವಾಗಿರುವಂಥ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ಮೊಬೈಲ್ ಬಳಕೆ ತುಂಬಾ ಕಡಿಮೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಒಂದು ಸೂಚನೆ, ಇಲ್ಲಿ ಎಲ್ಲ ಹೆಚ್ಚಾಗಿ ಪೋಷಕರು ಬಂದಿರೋದ್ರಿಂದ ನೀವು ನಿಮ್ಮ ಮಕ್ಕಳು ಓದುವಂತ ಸಮಯದಲ್ಲಿ ದಯವಿಟ್ಟು ಯಾರು ಕೂಡ ಮೊಬೈಲ್ಗಳನ್ನು ಬಳಸಬೇಡಿ. ಅವರು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದ್ರೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಮೊಬೈಲ್ಗಳನ್ನು ಮತ್ತು ಟಿವಿಗಳನ್ನು ಕೂಡ ಓದುವಂತ ಸಂದರ್ಭದಲ್ಲಿ ನೋಡಬೇಡಿ, ಬಳಸಬೇಡಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ, ಈಗ ನಮ್ಮ ಒಂದು ಇದೇ ವೇದಿಕೆಯಲ್ಲಿ ಈ ವರ್ಷದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ರಮೇಶ್ ರಾಜೋಡೆ ಸರ್ ಅವರು ನಮ್ಮ ಶ್ರೀಮಠದ ಹತ್ತಿರದ ಒಂದು ಪರಮ ಭಕ್ತರು ಮತ್ತು ಕಾಯಕ ಉತ್ಸವದಲ್ಲಿ ಅನೇಕ ಮಕ್ಕಳನ್ನು ನಿರೂಪಕರಾಗಿ ಒಳ್ಳೆಯ ಕಾರ್ಯಕ್ರಮ ನಿರ್ವಹಿಸಿಕೊಂಡಿರತಕ್ಕಂಥ ಸರ್ ಅವರಿಂದ ಒಂದಿಷ್ಟು ಮಾತು.
ಶ್ರೀ ಹಾರಕೋಡ ಚನ್ನಬಸವೇಶ್ವರ ಮಹಾರಾಜ್ ಕಿ ಜಯ ಹಿಳ್ಳಾರ್ನೂರು ಮಹಾರಾಜ್ ಕಿ ಸುಮನ್ ಕುಂದೂರು ಮಹಾರಾಜ್ ಕಿ ಶಿಸ್ತು ಕುಂದೂರು ಮಹಾರಾಜ್ ಕಿ ಧನ್ಯವಾದ. ಈ ನೆಲದ ಮಣ್ಣ ಕಣಕಣದಲ್ಲಿ ತಂಪು ತಡೆಯುವುಗಳು ಇರಲಿ. ನಮ್ಮ ನಿಮ್ಮೆಲ್ಲರ ಒಲವಿನ ವರತೆಗಳು ಎಂದೂ ಬತ್ತದೇ ಇರಲಿ. ಕಸವೆಲ್ಲ ರಸವಾಗಲಿ, ನಮ್ಮೆಲ್ಲರ ಮಾರು ನಂದನವಾಗಲಿ. ಹಾರು ಕೂಡ ಚನ್ನಬಸವೇಶ್ವರ ಗುರು ಕಾರುಣ್ಯದ ಮಹಾ ಬೆಳಕು ನಮ್ಮೆಲ್ಲರ ಮೇಲೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ಸಹನೆ ನಿಮ್ಮದಾದರೆ ಸರ್ವಸೂ ನಿಮ್ಮದೇ ಆಗುತ್ತದೆ. ಸಹನೆ ನಿಮ್ಮದಾದರೆ ಸರ್ವಸೂ ನಿಮ್ಮದಾಗುತ್ತದೆ. ವಿನಯ ನಿಮ್ಮದಾದರೆ ವಿಜಯವೂ ನಿಮ್ಮದಾಗುತ್ತದೆ. ವಿನಯ ನಿಮ್ಮದಾದರೆ ವಿಜಯವೂ ನಿಮ್ಮದಾಗುತ್ತದೆ. ಪವಿತ್ರವಾಗಿರುವಂತ ಈ ವೇದಿಕೆ ಇವತ್ತು ಹಾರಕೋಡ ಚನ್ನಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯದ ದಶಮಾನೋತ್ಸವ ಜೊತೆಗೆ 34ನೇ ವರ್ಷದ ಪ್ರಾಥಮಿಕ ಪ್ರೌಢಶಾಲೆಯ ವಿಶೇಷವಾದ ವಾರ್ಷಿಕೋತ್ಸವ, 34ನೇ ವಾರ್ಷಿಕೋತ್ಸವ ಜೊತೆಗೆ ಉಭಯ ಶಿಕ್ಷಕರಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಎನ್ನುವಂತ ಪ್ರಶಸ್ತಿ ಪ್ರದಾನೋತ್ಸವ ಜೊತೆಗೆ ವೇದಿಕೆಯನ್ನ ಅತ್ಯಂತ ಸರ್ವಾಂಗ ಸುಂದರವಾಗಿ ಮಾಡಿಕೊಡುವಂತ ನನ್ನೆಲ್ಲರ ಪೂಜ್ಯರು ಕೇವಲ ಮಾತನಾಡುವ ಪೂಜ್ಯರಲ್ಲ, ನನ್ನೆಲ್ಲ ಹೆಮ್ಮೆಯ ಪ್ರೀತಿಯ ಅಧ್ಯಾತ್ಮದ ಬೆಳಕನ್ನ ಮೂಡಿಸಿ ಸುಜ್ಞಾನದ ಬೀಜವನ್ನ ಬಿತ್ತಿ ಮಾನವ ಕುಲಕೋಟಿಗೆ ದಿವ್ಯ ಜ್ಞಾನಾಮೃತವನ್ನ ನೀಡಿ ಪಾವನ ಗಂಗೆಯಾಗಿ ಹರಿಯುತ್ತಿರುವಂತ ಗಂಗೋತ್ರಿಯ ಜ್ಞಾನದ ಗಂಗೋತ್ರಿಯಾದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಅನಂತ ಕೋಟಿಯ ಭಕ್ತಿಯ ನಮನವನ್ನೇ ಮೊದಲು ಎಡೆ ಮಾಡಿ ಇವತ್ತಿನ ವೇದಿಕೆಯನ್ನು ಹಂಚಿಕೊಂಡಿರುವಂತ ಬಸವ ಕಲ್ಯಾಣದ ನಿವಾಸಿಗಳಾಗಿದ್ದು ನಮ್ಮ ಕಲಬುರಗಿಯ DDPU ಮಾರ್ಗದರ್ಶಕರು ನಮ್ಮೆಲ್ಲ ಹಿರಿಯರಾಗಿರುವಂತ ಸುರೇಶ್ ಅಂಕಣ್ಣ ಸರ್ ಅವರೇ ಈ ಸಮಾರಂಭದ ವೇದಿಕೆಯನ್ನ ಸಣ್ಣವರಿಗೆ ಮಾತಾಡಲಿಕ್ಕೆ ಹಂಚಿ ದೊಡ್ಡವರಾಗಿರುವಂತ BO ಸರ್ ಅವರು ಹಿಂದೆ ಕೂತಾರಲ್ಲ, ನಿಜವಾಗಿ ನಮ್ಮ ಸಂಸ್ಕೃತಿಯನ್ನು ಎತ್ತುವಂತದ್ದು. ಸಣ್ಣವರಿಗೆ ಮುಂದೆ ಮಾಡಿ ದೊಡ್ಡವರು ಹಿಂದೆ ಕೂತಾರಲ್ಲ, ಇದೆಂತ ಭಾರತೀಯ ಸನಾತನ ಸಂಸ್ಕೃತಿ ಅನ್ನೋದಕ್ಕ ಅವರನ್ನ ಸ್ಮರಿಸಿ ನೆನೆಸಿ ವಂದಿಸಿ ವೇದಿಕೆ ಮೇಲೆ ಅನೇಕ ಹಿರಿಯರು ಕುಲಕರ್ಣಿ ಸರ್ ಅವರು, ಈ ಸಂಸ್ಥೆ ಅಧಿಕಾರಿಗಳು, ಪ್ರಾಚಾರ್ಯರು ಕಾಣದ ಕೈಗಳೆಲ್ಲ ಹಿಂದೆ ಕೂತುಕೊಂಡು ಕೆಲಸ ಮಾಡುತ್ತಾ ಇದ್ದಾರೆ. ಆ ಎಲ್ಲ ಕಾಣದ ಕೈಗಳಿಗೆ ಹಣೆಯನ್ನ ಮಣಿದು ಇವತ್ತಿನ ವೇದಿಕೆಯ ಮೇಲೆ ಮಕ್ಕಳಿಗಾಗಿ ಒಂದೆರಡು ಮಾತುಗಳನ್ನ ಪೂಜ್ಯರ ಆನಂದಿಯಂತೆ ಹೇಳುವುದರ ಮೂಲಕ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಪೂಜ್ಯರ ಅಪ್ಪಣೆಯನ್ನ ಪಡೆದು ವಿದ್ಯುಕ್ತವಾಗಿ ಒಬ್ಬ ಶಿಕ್ಷಕನಾಗಿ ಶಿಕ್ಷಕರ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳೇ, ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಅಂತರ್ಯಾಮಿಯಲ್ಲಿ ಶಿವನೀನು, ಇದೇನು ಕತ್ತಲೆ ತೋರಬಲ್ಲ ಸಮರ್ಥವಾಗಿರುವಂತ ನಮ್ಮ ಹಾರಕೋಡ ಗುರುಗಳು ಸಿಗಬೇಕಾಗಿತ್ತಯ್ಯ, ನಮಗೆ ಸಿಕ್ಕರಯ್ಯ. ಇದು ಎಂತ ಮಹಾಭಾಗ್ಯವೋ ಭಾಗ್ಯ ಎನ್ನುವಂಥದ್ದು ನೀವೆಲ್ಲ ಅರ್ಥೈಸ್ಕೋಬೇಕು. ಈ ಭಾಗದಲ್ಲಿ ನಮಗೆಲ್ಲ ಮೊಬೈಲ್ ಟವರ್ ಬಂದಿಲ್ಲ ಅಂದ್ರೆ ಮೊಬೈಲ್ ಕೆಲಸ ಮಾಡಂಗಿಲ್ಲ. ನಮ್ಮ ಹುಟ್ಟೂರು ಹೆಂಗರ ಅಂದ್ರೆ ನಡೆದಾಡುವ ಟವರ್ ಇದ್ದಂಗರ ಎಲ್ಲೋರಿಗೆ ಚಾರ್ಜ್ ಮಾಡ್ತಾರ, ಎಲ್ಲೋರಿಗೆ ಚಾರ್ಜ್ ಯಾರಿಗೆ ಎಷ್ಟು ಮಾಡಬೇಕು, ಹೆಂಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಆ ಚಾರ್ಜ್ ಮಾಡುವುದರ ಮೂಲಕ ಬದುಕಿನ ಬಂಡಿಯನ್ನ ಸುಗಮವಾಗಿ ಸಾಕ್ಲಿಕ್ಕೆ ಅವರು ಬೆಂಗಾವಲಾಗಿ ಅಂತಃಕರಣದ ಆಸೆಯಲ್ಲಿ ಬೆಳಕನ್ನು ಹರತಾರಲ್ಲ. ನಿಜವಾಗಿ ಅವಂತ ಮುತ್ಯವರನ್ನ ಪಡೆದಿರುವುದು ಆ ಪೂರ್ವ ಪರದ ಮುತ್ಯರಾಗಿರುವಂತ ನಮ್ಮ ತಾತ, ಹಿರಿಯ ತಾತ ಅಲ್ಲವರು. ಅವರು ಕೊಟ್ಟರೆ ವರ, ಇಟ್ಟರೆ ಶಾಪ. ಅಂತ ತಾತವರು ತಲೆಯ ಮೇಲೆ ಶಿರದ ಮೇಲೆ ಹಸ್ತವನ್ನಿಟ್ಟು ಅವರೆಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಪೂಜ್ಯವರಿಗೆ ಹಚ್ಚಿದಾರಲ್ಲ, ಅದು ಮುಂದೆ ನಮಗೆ ಬಡವಳಿಗೆ ಸಿಗ್ತಲ್ಲ, ಅದು ನಮ್ಮ ತವನಿಧಿ ಎನ್ನುವಂಥದ್ದು. ಆ ತವನಿಧಿ ಯಾರಾದ್ರೂ ಪೂಜೆ ನಮ್ಮ ಹಾರಕೋಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅವರು ಕೇವಲ ವ್ಯಕ್ತಿಗಳಲ್ಲ,
ಅಧ್ಯಾತ್ಮದ ಚಿರಸ್ಮರಣೀಯ ಶಕ್ತಿಗಳಾಗಿ ನಾಡಿನ ಉದ್ದಕ್ಕೂ ಆರೋಗ್ಯವನ್ನ ಲೆಕ್ಕಿಸದೆ ಮಿಂಚಿನ ಸಂಚಾರವನ್ನ ಕೈದು ಭಕ್ತರ ಮನೆ ಮನೆಗೆ ಬಾಳನ್ನ ಬೆಳಕಿ ನಂದ ದೀಪವನ್ನು ಹಚ್ಚಿ ಎಲ್ಲರಿಗೆ ಬದುಕನ್ನು ಬಳಸಿಕೊಳ್ಳುವ ನಿಜವಾಗಿ ನಮ್ಮ ಹಾರಕುಂಟೆ ಶಿವಾಚಾರ್ಯ ಸಿಕ್ಕಿದ್ದು ನಮ್ಮೆಲ್ಲರ ಅಹೋಭಾಗ್ಯ, ದೊಡ್ಡ ಭಾಗ್ಯ. ನಿಮ್ಮ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ನತಮಸ್ತಕನಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಪೂಜ್ಯರು ನೋಡಿ ಆ ಕಡೆ ಎಂತ ಕೆಲಸ ಮಾಡ್ತಾರೆ ನೋಡಿ, ಅಂತ ಇಂಥ 10 ಸಂಸ್ಥೆಗಳನ್ನ ಕಟ್ಟಿ ದೇಶಕ್ಕೆ ಹೊರೆಯಾಗುವಂತ ಮುತ್ತಿನಂತ ಒಂದೆರಡು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಎಂತ ಸಂಸ್ಥೆ ಚಂದ್ರಪುರದೊಳಗ ಲಕ್ಕ ಲಕ್ಕ ನೋಡು, ಮಕ್ಕಳು ನೋಡಿದ್ರ ಎಂಥ ಮಕ್ಕಳು ಅದಾವ ನೋಡ್ರಿ. ಯಾವ ಮಕ್ಕಳು ಸಾಮಾನ್ಯರಲ್ಲ. ನಿಮ್ಗೆ ಅನಿಸ್ತದೆ ಹಿಂಗೆ ಜಾಸ್ತಿ ಮಾತಾಡೋದಕ್ಕೆ ಹೋದ್ರೆ ಮೊದಲು ಮಾತಾಡೋರು ದೇವ್ರು ಕಾಣಿಸ್ದಂಗೆ ಕಾಣಿಸ್ತಾರಂತ, ಕೊನೆಗೆ ಮಾತಾಡೋರು ಹೆಂಗ್ ಕಾಣಿಸ್ತಾರ? ಅದ್ರ ವಿರುದ್ಧ ಪದ. ಯಾಕಂದ್ರೆ ಹೆಚ್ಚು ಮಾತಾಡೋದು ಬೇಡ. ಮುದ್ದೋರು ನಿಮ್ಗೆಲ್ಲ ಶಕ್ತಿಯನ್ನ ಕೊಟ್ಟಿದ್ದಾರೆ. ನೀವು ಯಾರು ಸಾಮಾನ್ಯರಲ್ಲ, ನೀವೆಲ್ಲರೂ ಸಾಮಾನ್ಯರಿದ್ದೀರಿ. ನಿಮ್ಮೊಳ ಅವಿಚ್ಛಿನ್ನ ಶಕ್ತಿ ಇದೆ. ಅದಕ್ಕಾಗಿ ನೀವು ಅಂತಾರ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ನಾವೆಲ್ಲ ಬಾಯಾರಿ ಸಾಯ್ತಾ ಇದ್ದೇವೆ. ಆ ಸಾಯಿಗಳಿಗೆ ನೀರು ಕುಡಿಸೋರು ಯಾರಂದ್ರೆ ನಮ್ಮ ಹಾರಕುಂಟೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅದಕ್ಕೆ ಹೇಳ್ತಾರೆ, ಹಗಲು 4 ಜಾವ ಹಸನಕ್ಕೆ ಕುಡಿಯುವರು, 7-4 ಜಾವ ವ್ಯಸನಕ್ಕೆ ಕುಡಿಯುವರು. ಅಗಸ ಮೊಳಕಾಲುದ ನೀರಲ್ಲಿದ್ದು ಬಾಯಾರಿ ಸತ್ತಂತೆ ನಮ್ಮ ಸ್ಥಿತಿಯಾಗಿದೆ. ಇಂಥ ಒಂದು ವಾತಾವರಣವನ್ನು ತಿಳಿಗೊಳಿಸುವಂತ ಕೆಲಸವನ್ನ ಪೂಜ್ಯರಿಗೆ ನೀರು ಕುಡಿಸುವುದರ ಮೂಲಕ ದಾಸೋಹ, ಶಿಕ್ಷಣ, ಸೇವಾ ಮನೋಭಾವ, ಪ್ರಶಸ್ತಿ ಪ್ರದಾನ 1, 2, 3 ಅವ್ರು ಮಾಡುವಂತ ಕೆಲಸಗಳು. ಅವ್ರು ಯಾವಾಗ ಓಡಾಡ್ತಾರೋ, ಯಾವಾಗ ವಿಶ್ರಾಂತಿ ಮಾಡ್ತಾರೋ, ಒಂದು ಕಡೆ ನೋಡಲು ಕಲಬುರಗಿ, ಸೇಡಮ್ಮ, ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಓಡಾಡಿ ಎಲ್ಲರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬದುಕನ್ನು ಕಟ್ಟಿಕೊಡುವಂತ ಪೂಜ್ಯರಾದವರಿದ್ದರ ಈ ಭಾಗದಲ್ಲಿ ನಡೆದಾಡುವ ಮಾತನಾಡುವ ದೇವರು ನಮ್ಮ ಹಾರಕುಂಟೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅಷ್ಟೇ ಅಲ್ಲ, ಪ್ರಶಸ್ತಿ ಯಾಕೆ ಕೊಟ್ಟರು ಅಂತ ಗೊತ್ತಿರಬೇಕು. ಪ್ರಶಸ್ತಿ ಕೊಡುವುದರಿಂದ ನಮ್ಮ ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲರಿಗೂ ಸಾರ್ಥಕ ಸೇವೆಯನ್ನ ಮಾಡಿ ಸಮಾಜ ಋಣವನ್ನ, ಗುರುವಿನ ಋಣವನ್ನ, ತಾಯಿ ತಂದೆ ಋಣವನ್ನು ನೀವು ತೀರಿಸಬೇಕಂತ ನಮಗೆ ಮಾಲೆ ಹಾಕುವುದರ ಮೂಲಕ, ಶಾಲೆ ಹಾಕುವುದರ ಮೂಲಕ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದ್ದಾರೆ. ಹಾಕಿದ ಮಾಲೆ ಹರಿದು ಹೋಗುತ್ತದೆ, ಬಾಡಿ ಹೋಗುತ್ತದೆ, ಶಾಲೆ ಹೊರಟು ಹೋಗುತ್ತದೆ. ಮುಖ್ಯವರ ಹಾಕಿದ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿದರೆ ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ ಎನ್ನುವಂಥದ್ದು. ಅಂತ ಪೂಜ್ಯರು ನಿಜವಾಗಿ ಈ ಭಾಗದಲ್ಲಿ ಇವತ್ತು ವಾರ್ಷಿಕೋತ್ಸವವನ್ನು ಮಾಡುವುದರ ಮೂಲಕ ಇದು ಎಲ್ಲಿ ನೋಡಿಲ್ಲ ನಾವು. ಸಮಾರಂಭ ಅಂದ್ರೆ ಕೇವಲ ಸಾಂಸ್ಕೃತಿಕ ಲೋಕವನ್ನು ಅನಾವರಣ ಮಾಡಿ ಮಕ್ಕಳಿಗೆ ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ, ಕೃಷಿ, ಯೋಗ ಎಲ್ಲವನ್ನು ಅಭ್ಯಾಸ ಮಾಡಿಸುವುದರ ಮೂಲಕ, ಮತ್ತೆ ಕೆಲವು ಶಿಕ್ಷಕರಿಗೆ ಪ್ರೋತ್ಸಾಹಿಸುವುದರ ಮೂಲಕ ಶಿಕ್ಷಕ ರತ್ನ ಎನ್ನುವಂತ ಪ್ರಶಸ್ತಿಯನ್ನ ಕೊಡ ಮಾಡಿ ಕೇವಲ ಸಾಂಕೇತಿಕವಾಗಿ ರಮೇಶನಿಗೆ ಒಬ್ಬರಿಗೆ ಶಿಕ್ಷಕ ರತ್ನ ಕೊಡಲಿಲ್ಲ ಅವರು. ನನ್ನಂತ ಕೆಲಸ ಮಾಡುವಂತ ಎಲ್ಲರಿಗೂ ಪಾತ್ರ ಇದೆ. ಇದು ನನ್ನ ಪ್ರಶಸ್ತಿ ಅಲ್ಲ, ನನ್ನ ಶಿಕ್ಷಕ ಸಮುದಾಯಕ್ಕೆ ಸೇರುವಂತ ಪ್ರಶಸ್ತಿ ಇದು. ನನಗೊಬ್ಬನಿಗೆ ಕೇವಲ ಸಾಂಕೇತಿಕ ಜ್ಞಾನ ಮಾತ್ರ, ಒಬ್ಬ ಶಿಕ್ಷಕರನ್ನ ಪ್ರೋತ್ಸಾಹಿಸುವುದರ ಮೂಲಕ ಇಡೀ ನಾಡಿನ ಶಿಕ್ಷಕ ಜನಾಂಗ ಪ್ರತಿ ಬದುಕನ್ನ ಭದ್ರತೆಯನ್ನ ಮೆರೆಯಲಿ, ಪಾವಿತ್ರ್ಯತೆಯನ್ನು ಕಾಪಾಡಲಿ, ಸಮಾಜಕ್ಕೆ ಶೈಕ್ಷಣಿಕ ಸಲಹೆಗಳನ್ನು ಕೊಡಲಿ, ಮಕ್ಕಳ ಭವಿಷ್ಯವನ್ನು ಹಸನುಗೊಳಿಸುವಂತ ಆಶಾಭಾವನೆಯನ್ನು ಇಟ್ಟುಕೊಂಡು ಪ್ರಶಸ್ತಿ ಕೊಡಬೇಕಾದ್ರೆ ಸುಮ್ಮನೆ ಸಾಂಕೇತಿಕ ಕೊಡೋದಿಲ್ಲ. ಅವರು ಒಳಗೊಂದು ಏನೋ ಆಶಾಭಾವನೆ ಇರ್ತದೆ, ಒಳಗೊಂದು ಏನೋ ಒಂದು ದೊಡ್ಡ ಹೆಸರು ಇರ್ತದೆ ಅವ್ರದ್ದು. ಈ ಕೊಡುವುದರ ಮೂಲಕ ಸಮಾಜಕ್ಕೆ ಸಂದೇಶ ಹೋಗಬೇಕು, ಜನರಿಗೆ ಒಂದು ವಿಶೇಷವಾದ ಸಂದೇಶ ಹೋಗಬೇಕು. ಶಿಕ್ಷಕರು ಕೇವಲ ಶಿಕ್ಷಕರಲ್ಲ, ಶಿಕ್ಷಕ, ಕೃಷಿಕ, ಸೈನಿಕ ದೇಶದ ಆಧಾರ ಸ್ತಂಭಗಳು. ಕೃಷಿಕ ದೇಶಕ್ಕೆ ಅನ್ನವನ್ನ ಕೊಟ್ರೆ, ಸೈನಿಕ ದೇಶದ ಗಡಿಯನ್ನ ಕಾಯಿದ್ರೆ, ನಮ್ಮ ಶಿಕ್ಷಕ ದೇಶದ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣವನ್ನ ಕೊಟ್ಟು ನಾಡಿನ ಭವ್ಯ ಭಾರತ ಪ್ರಜೆ ಮಾಡುವ ಶಕ್ತಿ ಶಿಕ್ಷಕನಿಗೆ ಒಂದು ಜವಾಬ್ದಾರಿಯನ್ನು ಪೂಜ್ಯರು ಬಹಳ ಆಳವಾಗಿ ಅರ್ಥಕೊಂಡಿದ್ದಾರೆ. ಇದು ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಸಂಸ್ಥೆಯ ಮುಖ್ಯ ಇಂಥ ಬಹುಮಾನಗಳನ್ನ ಯಾರನ್ನು ಬೆಳೆಸ್ತಾರೆ, ಪ್ರೋತ್ಸಾಹಿಸ್ತಾರೆ, ಅವರನ್ನು ಗೌರವಿಸ್ತಾರೆ, ಅವರು ಬೆಳೆಯುತ್ತಾರೆ, ಸಮಾಜವನ್ನು ಬೆಳೆಯುತ್ತಾರೆ, ಹೀಯಾಳುತ್ತಾರೆ. ಯಾರನ್ನ ಹೀಯಾಳಿಸೋದು, ಅಪಮಾನ ಮಾಡೋದು, ನಿಂದನೆ ಮಾಡ್ತಾರೆ, ಸಮಾಜವನ್ನು ಅಳಿಯುತ್ತಾರೆ. ಅದಕ್ಕಾಗಿ ನಮ್ಮನ್ನು ಪ್ರೋತ್ಸಾಹಿಸುವುದರ ಮೂಲಕ ಸಮಾಜವನ್ನು ಪ್ರೋತ್ಸಾಹಿಸಬೇಕು, ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಬೇಕು, ಶಿಕ್ಷಣವನ್ನು ಪ್ರೋತ್ಸಾಹಿಸಬೇಕು. ನಮ್ಮ ಅಕ್ಕಣ್ಣ ಸರವರು 2 ಮಾತುಗಳನ್ನು ಹೇಳಿದ್ರು, ಮಕ್ಕಳಿಗೆ ಶಿಕ್ಷಣ ಮುಖ್ಯ ಅಲ್ಲ, ಸಂಸ್ಕಾರ ಬಹಳ ಮುಖ್ಯ ಅಂತ. ಅದೆಷ್ಟು ಮಕ್ಕಳು ಶಿಕ್ಷಣವನ್ನು ಕಲ್ತಿದ್ದಾರೆ, ಸಂಸ್ಕಾರ ಕಲ್ತಿಲ್ಲ. ದೇಶ ವಿದೇಶಗಳ ಕೆಲಸ ಮಾಡ್ತಾ ತಾಯಿ ತಂದೆಗಳನ್ನ ಗುರುಗಳನ್ನು ನೆನೆಸುವುದಿಲ್ಲ. ಅಂತ ಸಂಸ್ಕಾರ ಪಡಿಸುವಂತೆ ಯಾವುದೊಂದು ಮಠ ಇದ್ರೆ ನಮ್ಮ ಹಾರಕುಂಟೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ
ಇದು ಚನ್ನಬಸವೇಶ್ವರ ಸಂಸ್ಥಾನ ಮಠ ಅನ್ನುವಂಥದ್ದು ಈ ನಾಡಿಗೆ ಬೆಳಕನ್ನು ಕೊಡುವಂತಹ ಮಠವಾಗಿದೆ. ಇಲ್ಲಿ ಹೆಚ್ಚು ಮಾತಾಡುವುದಕ್ಕೆ ಅವಕಾಶ ಇಲ್ಲ. ಇನ್ನು ಮಾತುಗಳನ್ನು ಯಾರು ಗೊತ್ತಿಲ್ಲ. ನೀವು ಯಾಕೆ ಕುಂತಿ ನಮ್ಗೆಲ್ಲ ಗೊತ್ತದ. ನಾವು ಇದೇ ಕ್ಷೇತ್ರದ ಕೆಲಸ ಮಾಡ್ತೀವಿ, ಪದೇ ಪದೇ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಲ್ಲವನ್ನ ಅದರ ಸೂಕ್ಷ್ಮತೆಯನ್ನು ಅರ್ಕೊಳ್ತೀವಿ, ನಾಡಿ ಮಿಟ್ಟವನ್ನು ತಿಳ್ಕೊಂಡಿದ್ದೀವಿ. ನೀವೆಲ್ಲ ಯಾಕೆ ಹೋಗ್ತೀರ ಅಂದ್ರೆ ನಿಮ್ಮ ಮಕ್ಕಳ ಹಿಡಿದು ಶಕ್ತಿಯನ್ನ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ರೂಪಕ, ಹಾಡು ಎಲ್ಲವನ್ನ ಕೇಳಿ ಎಲ್ಲ ಪಾಲಕರು ಸಂತೋಷ ಪಡಬೇಕು, ಆನಂದ ಪಡಬೇಕು. ಇಷ್ಟೆಲ್ಲ ಜನರಿಗೆ ಕೊಡಿಸೋದೇ ಒಂದು ದೊಡ್ಡ ಯೋಗ. ಉದ್ಯೋಗ ನೋಡಿ ಹೆಂಗ್ ಕೂಡ್ಸ್ಯಾರ ನೋಡ್ರಿ. ಇಷ್ಟು ಮಂದಿ ಎಲ್ಲಿ ಕೊಡಂಗಿಲ್ಲ. ಲಂಡನ್, ಇಂಗ್ಲೆಂಡ್, ಪ್ಯಾರಿಸ್, ಫ್ರಾನ್ಸ್, ರೋಮ್, ಇಟಾಲಿ, ಹಾಂಗ್ಕಾಂಗ್, ಚೀನಾ ಇಬ್ಬರಿಬ್ಬರೇ ಅವ್ರು ಇರ್ತಾರಲ್ಲಿ. ಇಬ್ಬರೇ ಇಷ್ಟು ಮಂದಿ ಹಂಗೆ ಸೇರಂಗಿಲ್ಲ. ಅವ್ರಲ್ಲಿ ಸಮಯ ಇಲ್ಲ. ನಾವೆಲ್ಲ ಇಷ್ಟು ಮಂದಿ ಪುತ್ರ ಕೊಡ್ತಾರಂದ್ರೆ ಅವ್ರ ಒಳಗಿನ ಶಕ್ತಿ. ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಏನಪ್ಪ ಅಂದ್ರೆ ಮೊದಲಿನ ಒಳಗೆ ಶಕ್ತಿ ಕೊಟ್ಟಲ್ಲ, ಆ ಶಕ್ತಿಯ ಒಳಗಿನ ಶಕ್ತಿ ಬಂದು ನಮ್ಮ ಜನರಿಗೆಲ್ಲ ಕೊಡುವಂತ ತಾಕತ್ ಮಾಡಿದೆ. ಹೀಗಾಗಿ ನಾವು ಮತ್ತೆ ಡಾಕ್ಟರ್ ನಮ್ಮ ಪೂಜ್ಯ ಮೊದಲಿನ ತಾತ ಅವರಿಗೆ ಅನಂತ ನಮನವನ್ನು ಸಮರ್ಪಿಸಿ ವೇದಿಕೆಗೆ ವಂದಿಸಿ ಮಾತಾಡುವಂತ ವ್ಯವಸ್ಥೆ ಅಲ್ಲ ಇದು. ಮತ್ತೆ ನಮ್ಮ ಮುಕ್ತಿಯವರು ಒಂದು ಕೆಲಸ ಮಾಡಂಗಿಲ್ಲ, ಮತ್ತೆ ಜಾತ್ರಾ ಮಹೋತ್ಸವ ಮಾಡಿದರು. ಲಕ್ಷ ಲಕ್ಷ ಜನ, 70-80 ಸಾವಿರ ಲಕ್ಷ ಸುಮಾರು ಮೊನ್ನೆ ಜಾತ್ರೆ ಒಳಗ 100 ಬಂದಿದ್ರು. ನಾವು ನೋಡಿ ಬೆಳಗಾವಿ ಎಲ್ಲ ನೋಡಿದ್ದೀರಿ ಕಣ್ಣಾರೆ. ಮುಕ್ತಿಯವ್ರು ಮಾತು ಕಡಿಮೆ ಮಾಡ್ತಾರೆ, ಕೆಲಸ ಹೆಚ್ಚು ಮಾಡ್ತಾರ. ನಾವು ಮಾತು ಹೆಚ್ಚಿಗಾಡ್ತೇವೆ, ಕೆಲಸ ಕಡಿಮೆ ಮಾಡಕತ್ತಿದ್ದೇವೆ. ಮುಕ್ತಿಯವ್ರ ಸಭೆ ಅಂದ್ರೆ ಅವ್ರು ಮಾತಾಡಂಗಿಲ್ಲ. ಕೆಲವೊಂದ್ ಕಡೆ ನಮ್ಮಂತವ್ರಿಗೆ ಬೆಳೆಸ್ತಾರ, ಹಿಂದೆ ಕುಂತು ಎಲ್ಲವನ್ನ ಸೂತ್ರವನ್ನ ಹಿಡ್ಕೊಂಡು ಎಲ್ಲವನ್ನ ಆಡಿಸ್ತಾರ. ನಿಜವಾಗಿಯೂ ನಮ್ಮ ಹಾರ್ಕೋಡ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ಬದುಕು, ಬರಹ, ಜೀವನ ಸಾಧನೆ ನಮಗೆ ಒಂದು ಪಾಠಶಾಲೆ. ಅವ್ರು ನೋಡೋದೇ ಒಂದು ಭಾಗ್ಯ. ಅವ್ರ ಮುಖದ ಮೇಲೆ ಲಕ್ಕಲಕ್ಕೆ ಹೆಂಗದ ನೋಡ್ಬೇಕು, ಎಷ್ಟು ಕಡಿಯದ. ಅವ್ರಿಗೆ 64 ವರ್ಷ, ಅವರಿಗೆ 64-65 ವರ್ಷಕ್ಕೆ ಬಂದಿರ್ತೈತಿ. ಮುಖದ ಮೇಲೆ ಹಸನ್ನು ಮುಕ್ಕಿ, ಸದಾ ಸುಖಿ, ಕೋಪ ಇಲ್ಲ, ದ್ವೇಷ ಇಲ್ಲ. ಅದು ಹೇಳ್ತಾರವರು, ಉರಿದವರು ಉರಿದು ಹೋಗುತ್ತಾರೆ, ಉರಿದವರು ಉರಿದು ಹೋಗುತ್ತಾರೆ, ಮತ್ತೊಬ್ಬರು ಆವಿಯಾಗುತ್ತಾರೆ. ನೀವು ಶಾಂತವಾಗಿರೋದು ಶಾಂತಿಯ ಸಂದೇಶವನ್ನ, ಸಮಾನ ಸಂದೇಶವನ್ನು ಕೊಟ್ಟಕ್ಕಂಥ ಮುಖ್ಯವರು ಬಸವ ಕಲ್ಯಾಣದಾಗ ದಸರಾ ಹಬ್ಬ ಮಾಡ್ಬೇಕಂತ ಬಹಳ ಆತಂಕಗಳು ಬಂದು ನೀರಿನ ಕಲೆ ಇನ್ನೂ ಅಪ್ಪರು ಎತ್ತಿದ್ರು. ನೀರ ಕಲ್ಲು ಹೆಂಗೆ ಎತ್ತಾರ ನೋಡ್ರಿ, ದೊಡ್ಡ ನೀರು ಹರಿಯುವ ನೀರುಗಳಲ್ಲಿ ಎತ್ತಿದ ಸಮಸ್ಯೆನ ಎತ್ತಿ ಹಾಕಿದ್ರು. ನೋಡ್ಲಾಕ ಮುಖ್ಯವರು 60-50 kg ಅದಾರ. ಅವರು ದೈಹಿಕವಾಗಿ ಸ್ವಲ್ಪ ಅವರು ಆರೋಗ್ಯ ಬಹಳ ಚೆನ್ನಾಗಿದೆ ಅಪ್ಪವರು, ಆದ್ರೂ ಸಹಿತ ಮಾನಸಿಕವಾಗಿ ಬಹಳ ಸ್ಟ್ರಾಂಗ್ ಅದಾರ ಅಪ್ಪವರು. ಮಾನಸಿಕವಾಗಿ ಬಹಳ ಸ್ಟ್ರಾಂಗ್ ಅದಾರ ಅವರು. ಮಹಾತ್ಮ ಗಾಂಧಿ 40 kg ಇದ್ರು. ಎಷ್ಟಿದ್ರು ಮಹಾತ್ಮ ಗಾಂಧಿ? 42 kg ಇದ್ರು ಮಹಾತ್ಮ ಗಾಂಧಿ. ಇಡೀ ದೇಶವನ್ನ ನಡುಗಿಸಿದ್ರು. ಅಂತಹ ಶಕ್ತಿ ಯಾರಿಗದ? ನಮ್ಮ ಅಪ್ಪವರಿಗದ. ಅಂತ ಶಕ್ತಿ ಯಾರಿಗದ? ಅಪ್ಪವರಿಗದ. ಅವರ ಮಾನಸಿಕ ಪ್ರಾಬಲ್ಯತೆಯಿಂದ ದಸರಾ ದರ್ಬಾರ್ ಎನ್ನುವಂತ ಗುರುಮನೆಯ ಕಾರ್ಯಕ್ರಮವನ್ನ, ಶರಣ ಪರಂಪರೆಯನ್ನು ಸಮ್ಮಿಲಿತಗೊಳಿಸಿ ಎಲ್ಲರೂ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಚೆಂದಾಗಿ ಬದುಕಬೇಕನ್ನ ಸಂದೇಶವನ್ನು ಕೊಟ್ಟು ನಾಡಿನ ಇಡೀ ಜನತೆಗೆ ಒಂದು ಸಾಂಕೇತಿಕವಾಗಿರುವಂತ ಆಹ್ವಾನದ ಗುಣವನ್ನು ತೋರಿ ಒಂದು ಸಂಕೇತವನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ಯಾರಿಗೂ ಹಾರ್ಕೋಡ್ ಅಪ್ಪವರಿಗೆ ಮಾತ್ರ ಸಾಧ್ಯ ಇತ್ತು. ಅದೆಷ್ಟು ಜನ ಬೆಳೆದು ಹಚ್ಕೊಂಡಿರ್ತೀವಿ, ಹ್ಯಾಂಗ್ ಕಾರ್ಯಕ್ರಮ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಅದು ಎಲ್ಲೋ ಸಮಸ್ಯೆಗಳು ಬಂದಾಗ ತಮ್ಮ ಚಾಕಚಕ್ಯತೆಯಿಂದ ಮತ್ತು ಹಳೆಯ ಪೂಜ್ಯರ ಆಶೀರ್ವಾದದ ಬಲದಿಂದ, ಸಂತ ಶರಣರ ಬಲದಿಂದ, ಎಲ್ಲರ ಆಶೀರ್ವಾದದಿಂದ ಅತ್ಯಂತ ಸುಗಮವಾಗಿ ಕಾರ್ಯಕ್ರಮ ಮಾಡಿಕೊಟ್ಟು ಇಡೀ ಬಸವ ಕಲ್ಯಾಣ ಇವತ್ತೇನಪ್ಪ ಅಂದ್ರೆ ದಸರಾ ಮಹೋತ್ಸವ ಕಾರ್ಯಕ್ರಮ ಇರ್ಬೋದು, ಕಾಯಕ ಉತ್ಸವ ಕಾರ್ಯಕ್ರಮ ಇರ್ಬೋದು, ಮತ್ತೊಂದು ಮಗದೊಂದು ಎಲ್ಲ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಸಿ ನಮಗೆಲ್ಲ ದಾರಿ ತೋರುವಂತಹ ನೀತಿಗೆ ಯಾರಾದಿದ್ರೆ ನಮ್ಮ ಹಾರ್ಕೋಡ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರು, ನಮ್ಮ ಅಂಕಣ್ಣ ಸರ್ ಹಿರಿದಿದ್ದಾರೆ. ಅವರೆಲ್ಲ ನಾನು ಅವರು ದೊಡ್ಡವರು ಮತ್ತು ಹೆಚ್ಚು ಮಾತಾಡೋದು ಸೂಕ್ತ ಇಲ್ಲ. ಸಂದರ್ಭ ಬಂದಾಗ ಮಕ್ಕಳು ಕೇವಲ ಮಾತುಗಳು ಮಾತಾಡಬಾರ್ದು, ಬುದ್ಧಿ ಆಗಬೇಕು, ಆಚರಣೆಗೆ ಧರ್ಮ ಆಗಬೇಕು. ಮಾತಾಡೋದು ಮುಖ್ಯ ಅಲ್ಲ. ಈ ಸಮಾರಂಭಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಂಡು ಈ ಪ್ರಸಿದ್ಧ ನನ್ನ ಸ್ನೇಹಿತರು, ನಮ್ಮ ರವಿ ಬಿರಾದಾರ್ ಅವರು, ನಮ್ಮ ಸೋಮನಾಥ್ ಅವರು, ವಿಶೇಷ ಚಂದ್ರಕಾಂತ್ ನಮ್ಮ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಅಧ್ಯಕ್ಷರು, ಮತ್ತೆ ನಮ್ಮ ಪ್ರವೀಣ್ ಗುರ್ಜರ್ ಅವರು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವರೆಲ್ಲ ಅಂದಾಗಿ ಒಂದಾಗಿ ಎಲ್ಲ ಖುಷಿ ಅವರಿಗೂ ಸಲ್ತದೆ, ಮತ್ತೊಬ್ಬರು ಸಲ್ತದೆ. ಕೇವಲ ಸಾಂಕೇತಿಕ ಮಾತ್ರ ನಾನು ನನ್ನ ಮ್ಯಾಗ ಒಳಗಿದ್ದೆಲ್ಲ ಮ್ಯಾಗಿನ ಒಳಗಿನ ಮ್ಯಾಗಿನ ತಪ್ಪಿದ್ದಾಗ ಕರೆಂಟ್ ಎಲ್ಲ ಅವರೇ ಒಳಗಿನ ಕರೆಂಟ್ ಅವರು. ಮ್ಯಾಗಿನ ಕೇವಲ ತೊಗಟೆ ಅನ್ನುವಂಥ ಮಾತನಾಡುವುದರ ಮೂಲಕ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪೂಜ್ಯರಿಗೆ ವಿಶೇಷವಾಗಿ ಧರಿಸಿ ನಮ್ಮ ಬಸವರಾಜ ಐನೋಳಿ ಅವರು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸುಮಾರು ನಮಗೆ ಎಷ್ಟು ಖುಷಿಯಾಗಿರೋದು ಇವತ್ತ ಒಂದು ಗಂಟೆ ಹಾಲು ತುಂಬ ಆನಂದ ಆಗ್ಯದ. ಅದಕ್ಕೆ ಹೆಂಡತಿ ಕರ್ಕೊಂಡು ಸಂಘಟ ಯಾಕೆ ಆನಂದ ಆಗ್ಯದಂದ್ರೆ ಆ ಪ್ರಶಸ್ತಿ ಯಾವಾಗ ಕೊಡ್ತಾರಲ್ಲಿ, ನಾ ಯಾವ ಪ್ರಶಸ್ತಿಗೂ ನಾ ಏನೋ ಆಸೆ ಪಡೋನಲ್ಲ. ಇವತ್ತು ಮುದ್ದರು ಕೊಡ್ತಾರ ಅಂದ್ರೆ ಹೆಂಗಾಗ್ಯದಂದ್ರೆ ಅವೆಲ್ಲ ಪ್ರಶಸ್ತಿಗೆಲ್ಲ ಮಲ್ಲಿನ ಹಚ್ಚಿರ್ತಾವ. ಅವ್ರಿಗೆ ಯಾವ್ದೋ ಹೋಗ್ತಾರೆ, ಇನ್ನೇನೋ ಕಸ್ಮಲ್ ಬಂದಿರ್ತಾವ. ಈ ಪ್ರಶಸ್ತಿ ಹೆಂಗಂದ್ರೆ ಪವಿತ್ರ ಪವಿತ್ರ ಪವಿತ್ರ, ಸ್ವಚ್ಛ 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 ಪ್ರಶಸ್ತಿ ಕೊಟ್ಟರು ಅಪ್ಪವರು. ಅವು ಅಂತಕಳನ್ನ ಮನಸ್ಸೊಳಗಿನ ಅಂತಕಳನ್ನ ಪೂಜೆ ಮಾಡ್ಕೊಂಡು
ಉಜ್ವಲ ನೆನೆಸ್ಕೊಂಡು ನನ್ನ ಹೆಸರನ್ನ ಕೂಗಿ ಕೊಟ್ಟರಲ್ಲ ಅದು ಅವರ ಹೃದಯ ಸ್ಪರ್ಶ ಒಂದು ಪ್ರಶಸ್ತಿ ಅಂತ ಹೇಳಿ ಬಯಸ್ತೇನೆ. ಇದ್ರ ಮುಂದೆ ಯಾವ ಪ್ರಶಸ್ತಿ ಬೇಕಾಗಿಲ್ಲ. ಅಪ್ಪರ ಪಾದದ ಕಿಂಕರನಾಗಿ ಸೇವಕನಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟರೆ ಅದು ಅವರ ಪಾದಚರಣನ ಕಿಂಕರನಾಗಿ ಸೇವಕನಾಗಿ ಕೆಲಸವನ್ನ ಮಾಡಿ ಈ ಭಾಗದಲ್ಲಿ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಡೆಸಿ ಈ ಸಮಾಜ ವ್ಯವಸ್ಥೆಯನ್ನ ಮುಖ್ಯವಾಹಿನಿಯಲ್ಲಿ ಹೋಗಿ ಸಮಾಜಕ್ಕೆ ಗೆದ್ದುಗೊಳಿಸಲು ಅನ್ನುವಂಥ ಭಾವನೆಯನ್ನ ವ್ಯಕ್ತ ಮಾಡಿ ಈ ಎಲ್ಲರೂ ಮೊದಲನ್ನು ಸಮರ್ಪಿಸಿ ಪೂಜ್ಯರ ಪಾದಕ್ಕೆ ಮಾತಿನ ಪುಷ್ಪವನ್ನು ಪಾದಕರ್ಪಣೆಯನ್ನು ಮಾಡಿ ಮಾತು ಮುಗಿಸ್ತಾನೆ. ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ, ಚನ್ನಬಸವ ಶಿವಗಳವರಿಗೆ, ಚನ್ನಬಸವ ಶಿವಗಳವರಿಗೆ, ಎಲ್ಲ ವಿದ್ಯಾಸಂಸ್ಥೆಯವರಿಗೆ ಧನ್ಯವಾದಗಳು. ತುಂಬಾ ಅತ್ಯಮೂಲ್ಯವಾಗಿರ್ತಕ್ಕಂಥ ನುಡಿಗಳು ಸರ್. ನೀವು ಮಾತಾಡಿದ ನಮ್ಮೆಲ್ಲರೂ ಕೂಡ ಪ್ರೇರಣಾದಾಯಕ ಆಗಿವೆ ಅಂತ ಹೇಳ್ತಾ ಇದ್ದೇನೆ. ಅತ್ಯಂತ ಈ ಮಾತುಗಳಿಗೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ಮತ್ತು ಈಗ ತಾನೇ ಹೇಳಿದ್ರು ಪೂಜ್ಯರು ಸಂಗೀತ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಸರಿ ಸರಿ ಆಯ್ತಾಯ್ತು. ಇನ್ನೊಂದು ಒಂದು 2 ನಿಮಿಷ. ರಾಜ್ಯ ಮಟ್ಟದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿ ಅಥ್ಲೆಟಿಕ್ ನಲ್ಲಿ ಭಾಗವಹಿಸಿ 4ನೇ ಒಂದು ಸ್ಥಾನದಲ್ಲಿ ಪಡೆದುಕೊಂಡಿರ್ತಾರೆ 31ನೇ ಜಿಲ್ಲೆಯಲ್ಲಿ. ಮೊದಲನೇದಾಗಿ ಮಹಾಲಕ್ಷ್ಮಿ ವೆಂಕಟೇಶ್, ಮಹೇಶ್ವರಿ, ವೈಶಾಲಿ ಮತ್ತು ಶಾಮೀಲ್, ಇವು 4 ವಿದ್ಯಾರ್ಥಿಗಳು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು, ಪ್ರಶಸ್ತಿ ಪತ್ರದೊಂದಿಗೆ ಪೂಜ್ಯರ ಆಶೀರ್ವಾದವನ್ನು ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಕಲಬುರಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಭವಾನಿ ಮಾಳಪ್ಪ, UC ಪ್ರಥಮ ಕರಾಟೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಭವಾನಿ ಮಾಳಪ್ಪನು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಮಹಾಲಕ್ಷ್ಮಿ ತಂದೆ ರಾಜಶೇಖರ್ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯಾಗಿರುವಂತಹ ಮಹಾಲಕ್ಷ್ಮಿ ತಂದೆ ರಾಜಶೇಖರ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೇನೆ. 2ನೇದಾಗಿ ಐಷಾ ಸಿದ್ದೀಕ್ ಅಬ್ದುಲ್ ಕರೀಂ, ಆ ವಿದ್ಯಾರ್ಥಿನೂ ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ಪೂಜ್ಯರಿಂದ ಪ್ರಶಸ್ತಿ ಪತ್ರ ತೆಗೆದುಕೊಳ್ಳುವ ಮೂಲಕ ಆಶೀರ್ವಾದವನ್ನು ಪಡೆಯಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅತ್ಯಂತ ಯಶಸ್ವಿಪೂರ್ಣವಾಗಿ ಮಹಾಲಕ್ಷ್ಮಿ ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಓಕೆ, ಐಷಾ ಸಿದ್ದಿಕ್ ಪೂಜ್ಯರಿಂದ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಈ ಒಂದು ಸುಂದರ ವೇದಿಕೆ ಕಾರ್ಯಕ್ರಮ ಮುಗಿಸುವ ಒಂದು ಕೊನೆ ಘಟ್ಟದಲ್ಲಿ ಪರಮ ಪೂಜ್ಯರಲ್ಲಿ, ನಮ್ಮ ಹೆಮ್ಮೆಯ ಪೂಜ್ಯರಲ್ಲಿ ನಾನು ಅನುಮತಿ ಪಡೆದುಕೊಳ್ತಾ ಇದ್ದೇನೆ ಮತ್ತು ಎಲ್ಲ ಗಣ್ಯರಲ್ಲೂ ಕೂಡ ನಾನು ಅನುಮತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ಈಗ ತಾವೆಲ್ಲರೂ ಕೂಡ ವೇದಿಕೆಯಿಂದ ನಿರ್ಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಮುಂದಿನ ಒಂದು ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಪೂಜ್ಯರಿಂದ ಅಪ್ಪಣೆಯಾಗಿದೆ. ಈಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.